ರಕ್ತದಲ್ಲಿ ಒಂದು ಕಾಂಪೊನೆಂಟ್ ಇರುತ್ತೆ, ಅದನ್ನ ನಾವು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ರಕ್ತ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಲ್ಲಿ ಇರಬೇಕು. ಆ ಹಿಮೋಗ್ಲೋಬಿನ್ ಅನ್ನೋದು ಇಟ್ ಮೇಂಟೈನ್ಸ್ ಅ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್. ನಂಬರ್ 1 ಸುಸ್ತು, ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಸಪ್ಲೈ ಮತ್ತೆ ನ್ಯೂಟ್ರಿಷನ್ ಸಪ್ಲೈ ಯಾವಾಗ ಕಡಿಮೆ ಆಗುತ್ತೆ, ಗ್ಲೂಕೋಸ್ ಲೆವೆಲ್ ಯಾವಾಗ ಸಪ್ಲೈ ಆಗೋದು ಕಮ್ಮಿ ಆಗುತ್ತೆ, ಆಟೋಮ್ಯಾಟಿಕ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇ ಸುಸ್ತು. ಯಾವ ಏಜ್, ಪೇಷಂಟ್ ಲೈಫ್ ಸ್ಟೈಲ್ ಹೇಗಿದೆ, ಅವರ ಡಯಟ್ರಿ ಹ್ಯಾಬಿಟ್ಸ್ ಹೇಗಿದೆ, ಅಂಡ್ ಅದ್ರ ಜೊತೆಗೆ ಬೇರೆ ಏನಾದ್ರು ಸಿಂಪ್ಟಮ್ಸ್ ಇದೆಯಾ, ಆ ಮಗು ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಕಣ್ಣಲ್ಲಿ ಜಾಂಡಿಸ್ ಅಂತ ಏನ್ ಹೇಳ್ತೀವಿ, ಯೆಲ್ಲೋಯಿಶ್ ಕಲರ್ ಕಾಣಿಸ್ಕೊಳ್ಳುತ್ತೆ, ಬೈ 9 months ಮಗು ಕೈಗಳು ಊದ್ಕೋಬಹುದು, ಇನ್ಫೆಕ್ಷನ್ ಜಾಸ್ತಿ ಬರೋ ಚಾನ್ಸ್ ಇರುತ್ತೆ, ಫೀವರ್ ಜಾಸ್ತಿ ಬರುತ್ತೆ. ಸಂಶಯವಾಗಿ ಬರೋದು ಯೂಶಲಿ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ಬೈ ದ ಟೈಮ್ 5 ರಿಂದ 10 ವರ್ಷದೊಳಗಡೆ ಯೂಶಲಿ ಇದ್ರ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಇಂಥದ್ದೇ ಏಜ್ ಗ್ರೂಪ್ಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳೋದಕ್ಕಾಗತ್ತಾ? ಐರನ್, ನಾವು ಉಕ್ಕಿನಂಶ ಏನ್ ಹೇಳ್ತೀವಿ, ಇದಿಲ್ಲ ಅಂತ ಹೇಳಿದ್ರೆ ನಮ್ದು ರಕ್ತ ಉತ್ಪತ್ತಿ ಮತ್ತೆ ಮೇಂಟೆನೆನ್ಸ್ ಆಫ್ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಗುತ್ತೆ. ಸಿಕಲ್ ಸೆಲ್ ಅನಿಮಿಯಾ ಇತ್ತು ಅಂತ ಹೇಳಿದ್ರೆ ಅದನ್ನ ಬರೀ ಆಹಾರದಲ್ಲಿ ಸರಿ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಇಸ್ ಅ ಜೀನ್. ಸೊ ಅದನ್ನ ನಾವು ಚೇಂಜ್ ಮಾಡದೆ ನೀವು ಬರೀ ಐರನ್ ಜಾಸ್ತಿ ಇರೋದು, B12 ಜಾಸ್ತಿ ಇರೋ ಆಹಾರ ತಗೊಂಡ್ರೆ ಅದರಿಂದ ಏನು ಹೆಲ್ಪ್ ಆಗೋದಿಲ್ಲ. ಇಲ್ಲ ನಾನು ದಾಳಿಂಬೆ ತಿಂತೀನಿ ದಿನಾಗ್ಲೂ, ನಾನು ರಾಗಿ ಮುದ್ದೆ ತಿಂತೀನಿ ದಿನಾಗ್ಲೂ, ಆದ್ರೆ ನನ್ನ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತಿಲ್ಲ. ಯಾಕಂದ್ರೆ ನಿಮ್ಮ ಕಾರಣನೇ ಬೇರೆ. ಅಟ್ಲೀಸ್ಟ್ ಅಬೌಟ್ 70% ಆಫ್ ದ ವಿಮೆನ್ ಆರ್ ಅನಿಮಿಕ್, ಅಂದ್ರೆ ಅವರಲ್ಲಿ ರಕ್ತಹೀನತೆ ಇದೆ. ಸೊಪ್ಪುಗಳು ನಮ್ಮಲ್ಲಿ ಇವಾಗ ಎಷ್ಟು ವೆರೈಟಿ ಸೊಪ್ಪುಗಳು ಸಿಗುತ್ತೆ, ಬಟ್ ಅದನ್ನ ಕನ್ಸಂಪ್ಷನ್ ತುಂಬಾ ಕಡಿಮೆ ಆಗಿದೆ. ಅನ್ನ ಅಥವಾ ಬರೀ ಸಾರು, ತಿಳಿ ಸಾರು, ಅದರಲ್ಲಿ ಏನು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದಿಲ್ಲ. ಬೆಳಿಗ್ಗೆ ಏನ್ ಮಾಡಿದೆ, ನಾನೊಂದು ಹೋಟ್ಲಿಗೆ ಹೋಗ್ಬಿಟ್ಟು ಇಡ್ಲಿ ತಿಂದೆ, ಬಟ್ ಅದರಲ್ಲಿ ನಿಮಗೆ ಏನು ಅಂಶ ಸಿಕ್ತು, ಏನ್ ನ್ಯೂಟ್ರಿಷನ್ ಸಿಕ್ತು, ಯು ರಿಯಲಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಅದೇ ಮನೇಲಿ ಮಾಡೋದಾದ್ರೆ ನೀವು ಕಾಳು ಹಾಕಿರ್ತೀರಾ, ಸೊಪ್ಪು ಹಾಕಿರ್ತೀರಾ, ಅದರಲ್ಲಿ ಸಿಗುವಂತ ನ್ಯೂಟ್ರಿಷನಲ್ ವ್ಯಾಲ್ಯೂ ಡೆಫಿನೆಟ್ಲಿ ನಿಮಗೆ ಹೊರಗಡೆ ಆಹಾರದಲ್ಲಿ ಸಿಗೋದಿಲ್ಲ. ಇವಾಗ ನಾವು ಕಾಸ್ಟ್ ಐರನ್ ಅಂತ ಏನು ಯೂಸ್ ಮಾಡ್ತೀವಿ, ಅದರಲ್ಲಿ ಕುಕ್ ಮಾಡಿದ್ರೆ ಫುಡ್ಗೆ ಒಂದ್ ಸ್ವಲ್ಪ ಐರನ್ ಬರುತ್ತೆ. ಹಾಗಿದ್ರೆ ಈ ಅನಿಮಿಯಾ ಒಂದ್ಸತಿ ಬಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ, ಇಲ್ಲ ಇದನ್ನ ಕಂಟ್ರೋಲ್ ಮಾತ್ರ ಮಾಡಬಹುದು, ಆ ತರ ಏನಾದ್ರು ಇದೆಯಾ? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಅ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಸೊ ಅದಕ್ಕೆ ಯಾವ ರೀತಿ ಡೋನರ್ ಸಿಕ್ಕಿದ್ದಾರೆ, ಅದರ ಸಕ್ಸಸ್ ರೇಟ್ ಹೇಗಿದೆ, ಅದೆಲ್ಲ ನೋಡ್ಕೊಂಡು ವಿ ಮೇಕ್ ದಟ್ ಪ್ರೊಜೆಕ್ಷನ್. ಇದು ನಾವು ಹುಟ್ಟತ್ಲೇನೆ ನಮ್ಮ ಜೀನ್ಸ್ ಅಲ್ಲಿ, ಅಂದ್ರೆ ನಮ್ಮ ಫ್ಯಾಮಿಲಿಯಿಂದ ಬರುವಂತಹ ಕಣಗಳಲ್ಲಿ ಬಂದಿದ್ರೆ ಮಾತ್ರ ನಮಗೆ ಬರ್ಲಿಕ್ಕೆ ಸಾಧ್ಯ. ಒಬ್ಬರಿಂದ ಇನ್ನೊಬ್ಬರಿಗೆ ಆ ರೀತಿ ಟ್ರಾನ್ಸ್ಫರ್ ಆಗೋದಿಲ್ಲ. ಮದುವೆಗಳನ್ನ ಹೇಗೆ ಫಿಕ್ಸ್ ಮಾಡ್ತಾರೆ, ಇಬ್ಬರದು ಜಾತಕ ನೋಡ್ತಾರೆ, ಜಾತಕ ಮ್ಯಾಚ್ ಆಯ್ತಾ, ಹೌದು ಇಟ್ಸ್ ಅ ಗುಡ್ ಮ್ಯಾಚ್. ಬಟ್ ನಾವೇನ್ ಹೇಳ್ತೀವಿ, ಬ್ಲಡ್ ಜಾತಕ ನೋಡೋದು ಅಷ್ಟೇ ಇಂಪಾರ್ಟೆಂಟ್. ದೇರ್ ಇಸ್ ಅ ನ್ಯೂ ಟ್ರೀಟ್ಮೆಂಟ್ ಕಾಲ್ಡ್ ಜೀನ್ ಥೆರಪಿ. ನೀವು ಕೇಳಿದ್ರೆ ಜೀನ್ ಎಡಿಟಿಂಗ್ ಆರ್ ಜೀನ್ ಥೆರಪಿ ಅಂತ ಹೇಳ್ತೀವಿ. ಅದಿನ್ನ ಇಂಡಿಯಾದಲ್ಲಿ ಈಗ ಇನ್ನ ಎಕ್ಸ್ಪೆರಿಮೆಂಟಲ್ ಫೇಸ್ ಅಲ್ಲಿ ಬರ್ತಾ ಇದೆ. ಬಟ್ US ಅಲ್ಲಿ ಆಗ್ಲೇ ದೇ ಹ್ಯಾವ್ ಆಕ್ಚುಲಿ ಕ್ಯೂರ್ಡ್ ಅ ಫ್ಯೂ ಪೇಷಂಟ್ಸ್ ಆಫ್ ಸಿಕಲ್ ಸೆಲ್ ಡಿಸೀಸ್. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಏನಿದೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಅದಕ್ಕಿಂತ ಸ್ಲೈಟ್ಲಿ ಸಿಂಪ್ಲರ್ ಪ್ರೊಸೀಜರ್ ಈ ಜೀನ್ ಎಡಿಟಿಂಗ್ ಅಥವಾ ಜೀನ್ ಥೆರಪಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ರಕ್ತದಲ್ಲಿ ಬರುವಂತಹ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ರಕ್ತಹೀನತೆ ಅಥವಾ ಅನಿಮಿಯಾ ಕೂಡ ಒಂದು. ಇದರಲ್ಲೂ ಮತ್ತೊಂದು ಹೇಳಬೇಕು ಅಂದರೆ ಸಿಕಲ್ ಸೆಲ್ ಅನಿಮಿಯಾ ಕೂಡ ಇದೆ. ಹಾಗಿದ್ರೆ ಈ ರಕ್ತಹೀನತೆ ಅಂದರೆ ಏನು, ಅಥವಾ ಈ ಸಿಕಲ್ ಸೆಲ್ ಅನಿಮಿಯಾ ಯಾವ ಕಾರಣಕ್ಕೆ ಉಂಟಾಗುತ್ತೆ? ಸೊ ಈ ಎರಡು ವಿಚಾರದ ಬಗ್ಗೆ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ನೀಮಾ ಭಟ್, ಹೆಮಟೋ ಆನ್ಕಾಲಜಿಸ್ಟ್, BMT ಫಿಸಿಷಿಯನ್, ಅಪೋಲೋ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಬಹಳ ಧನ್ಯವಾದಗಳು ಇವತ್ತು ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ರಕ್ಷಾ ಹೇಳಿದ ಹಾಗೆ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ, ಅಂದರೆ ರಕ್ತಹೀನತೆ, ಅದರಲ್ಲೂ ಸಿಕಲ್ ಸೆಲ್ ಅಥವಾ ಸಿಕಲ್ ಸೆಲ್ ಅನಿಮಿಯಾ ಟಾಪಿಕ್ ಬಗ್ಗೆ ನಾವಿವತ್ತು ಕೆಲವು ಮಾತುಗಳನ್ನ ಆಡೋಣ. ಓಕೆ ಮ್ಯಾಮ್, ಈಗ ರಕ್ತಹೀನತೆ ಅಂತ ಹೇಳಿದ್ರೆ ಏನು ಅಂದರೆ ಸಡನ್ ಆಗಿ ಕೇಳಿದ ತಕ್ಷಣ ಗೊತ್ತಾಗುತ್ತೆ, ಓ ರಕ್ತದಲ್ಲಿ ಏನೋ ಸಮಸ್ಯೆ ಇರುತ್ತೆ ಅನ್ನೋದು ಜನರಲ್ ಆಗಿ ಗೊತ್ತಾಗುತ್ತೆ. ಆದರೆ ಎಕ್ಸಾಕ್ಟ್ಲಿ ಈ ರಕ್ತಹೀನತೆ ಅಂದರೆ ಏನು, ರಕ್ತದಲ್ಲಿ ಯಾವೆಲ್ಲ ಬದಲಾವಣೆಗಳು ಉಂಟಾಗುತ್ತೆ? ಸೊ ನಾವು ಯಾವಾಗ ರಕ್ತಹೀನತೆ ಅನ್ನೋ ಟರ್ಮ್ ಯೂಸ್ ಮಾಡ್ತೀವೋ ವಿ ಮೀನ್ ಅನಿಮಿಯಾ. ಅಂದ್ರೆ ರಕ್ತದಲ್ಲಿ ಒಂದು ಕಾಂಪೊನೆಂಟ್ ಇರುತ್ತೆ, ಅದನ್ನ ನಾವು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಸೊ ಹಿಮೋಗ್ಲೋಬಿನ್ ಲೆವೆಲ್ ಹೆಂಗಸರಿಗೆ ಅಬೌವ್ ದ ಲೆವೆಲ್ ಆಫ್ 12 ಮೇಲೆ ಇರಬೇಕು, ಗಂಡಸರಿಗೆ ಅಟ್ಲೀಸ್ಟ್ 13 ಮೇಲೆ ಇರಬೇಕು. ಯಾವಾಗ ಈ ಹಿಮೋಗ್ಲೋಬಿನ್ ಎಸ್ಪೆಷಲಿ 11 ಕಡಿಮೆ ಅಥವಾ 10 ಕಡಿಮೆ ಉಂಟಾಗುತ್ತೋ ಅದನ್ನ ನಾವು ರಕ್ತಹೀನತೆ ಅಂತ ಹೇಳ್ತೀವಿ. ಇದು ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು, ಬೇರೆ ಬೇರೆ ಡಿಸೀಸಸ್ ಇಂದ ಆಗ್ಬೋದು, ಅದರ ಬಗ್ಗೆ ಮಾತಾಡೋಣ. ಓಕೆ, ಅಂದ್ರೆ ಬ್ಲಡ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗಿರುತ್ತೆ? ಬ್ಲಡ್ ಅಲ್ಲಿ ಮೇನ್ ಆಗಿ ನಿಮ್ದು ರಕ್ತ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಲ್ಲಿ ಇರಬೇಕು. ಆ ಹಿಮೋಗ್ಲೋಬಿನ್ ಅನ್ನೋದು ಇಟ್ ಮೇಂಟೈನ್ಸ್ ಅ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್. ಈ ಹಿಮೋಗ್ಲೋಬಿನ್ ಅನ್ನೋ ಕಾಂಪೊನೆಂಟ್ ಯಾವಾಗ ಕಮ್ಮಿ ಆಗುತ್ತೆ ಅದನ್ನ ನಾವು ಅನಿಮಿಯಾ ಅಂತ ಹೇಳ್ತೀವಿ. ಸೊ ರಕ್ತ ಒಂದ್ ಸ್ವಲ್ಪ ತೆಳುವಾಗುತ್ತೆ, ಅದರದ್ದು ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಪೇಷಂಟ್ಸ್ ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಸಿಂಪ್ಟಮ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದು ಇದ್ದಾಗ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಸೊ ಮೇನ್ ಆಗಿ ರಕ್ತಹೀನತೆ, ಯಾಕಂದ್ರೆ ಇವಾಗ ನಾನು ಹೇಳ್ದ ಹಾಗೆ
ಬ್ಲಡ್ ಇಸ್ ದ ಕ್ಯಾರಿಯರ್ ಫಾರ್ ಮಲ್ಟಿಪಲ್ ಥಿಂಗ್ಸ್. ಅಂದ್ರೆ ರಕ್ತದಲ್ಲೇ ನಿಮಗೆ ಎಲ್ಲಾ ಕಡೆಗೂ ಗ್ಲೂಕೋಸ್ ಸರಬರಾಜ್ ಆಗುತ್ತೆ, ಆಕ್ಸಿಜನ್ ಸರಬರಾಜ್ ಆಗುತ್ತೆ. ಬ್ಲಡ್ ಇಸ್ ದ ಒನ್ ದಟ್ ಪ್ಯೂರಿಫೈಸ್, ಲಿವರ್ ಇಂದ ಪ್ಯೂರಿಫೈ ಮಾಡುತ್ತೆ, ಕಿಡ್ನಿಯಿಂದ ಪ್ಯೂರಿಫೈ ಮಾಡುತ್ತೆ. ಸೊ ಮಲ್ಟಿಪಲ್ ಆರ್ಗನ್ಸ್ ನ ಕ್ಲೀನ್ ಆಗಿ ಮೇಂಟೈನ್ ಮಾಡೋದು ರಕ್ತ. ಸೊ ಯಾವಾಗ ಈ ರಕ್ತ ಕಡಿಮೆ ಆಗುತ್ತೋ ಯು ಫೇಸ್ ಅ ವೆರೈಟಿ ಆಫ್ ಸಿಂಪ್ಟಮ್ಸ್. ನಂಬರ್ 1 ಸುಸ್ತು, ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಸಪ್ಲೈ ಮತ್ತೆ ನ್ಯೂಟ್ರಿಷನ್ ಸಪ್ಲೈ ಯಾವಾಗ ಕಡಿಮೆ ಆಗುತ್ತೆ, ಗ್ಲೂಕೋಸ್ ಲೆವೆಲ್ ಯಾವಾಗ ಸಪ್ಲೈ ಆಗೋದು ಕಮ್ಮಿ ಆಗುತ್ತೆ, ಆಟೋಮ್ಯಾಟಿಕ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇ ಸುಸ್ತು. ಅಂದ್ರೆ ನಾವು ರೆಗ್ಯುಲರ್ ಆಗಿ ಏನ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೋ ಜನ, ಅದು ಮಾಡ್ಲಿಕ್ಕೂ ಸುಸ್ತಾಗುತ್ತೆ. ಒಂದು ಫ್ಲೋರ್ ಹತ್ಲಿಕ್ಕೆ ಸುಸ್ತಾಗುತ್ತೆ, ಒಂದು ಮೇ ಬಿ 1 ಕಿಲೋಮೀಟರ್ 2 ಕಿಲೋಮೀಟರ್ ವಾಕ್ ಮಾಡ್ಲಿಕ್ಕೆ ಒಂಥರ ಉಸಿರು ಮೇಲ್ ಬಂದಂಗ ಆಗುತ್ತೆ, ಸುಸ್ತಾಗುತ್ತೆ. ಕೆಲವರಿಗೆ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಚಕ್ಕರ್ ಬರುತ್ತೆ, ತಲೆ ಸುತ್ತದಾಗ ಅನ್ಸುತ್ತೆ, ತಲೆನೋವು ಮೇಲೆ ಬರುತ್ತೆ, ಕೆಲವರಿಗೆ ಕಣ್ಣು ಮಂಜಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ, ನಾವು ಅದನ್ನ ಪ್ಯಾಲ್ಪಿಟೇಷನ್ಸ್ ಅಂತ ಕರಿತೀವಿ ಮೆಡಿಸಿನ್ ಅಲ್ಲಿ. ಅಂದ್ರೆ ನಮ್ಮ ಹೃದಯದ ಬಡಿತ ತುಂಬಾ ಫಾಸ್ಟ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ಆಲ್ ದೀಸ್ ಆರ್ ಮೇಜರ್ ಸಿಂಪ್ಟಮ್ಸ್ ಈ ಅನೀಮಿಯಾ ಅಥವಾ ರಕ್ತಹೀನತೆ. ಇದು ಬರೋದಕ್ಕೆ ಕಾರಣಗಳು ಡಿಪೆಂಡ್ಸ್ ಆನ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಸೊ ಯೂಶಲಿ ಯಂಗರ್ ಏಜ್ ಗ್ರೂಪ್, ಅಂದ್ರೆ ಈಗ ತಾನೇ ಹುಟ್ಟಿರೋ ಮಕ್ಕಳಲ್ಲಿ ಅಥವಾ ಲೆಸ್ ದನ್ 5 years ಆಫ್ ಏಜ್ ಅಂತ ಹೇಳಿದ್ರೆ ನಾವು ಹಿಮೋಗ್ಲೋಬಿನೋಪತಿ ಅಥವಾ ನೀವೇನು ಅನುವಂಶಿಕವಾಗಿ ಬರುವಂತಹ ಕಾಯಿಲೆಗಳು ಅಂತ ಹೇಳ್ತೀವಿ, ವಿ ಕಾಲ್ ಇಟ್ ಹಿಮೋಗ್ಲೋಬಿನೋಪತಿ. ಅಂದ್ರೆ ಹುಟ್ಟದಾಗ್ಲಿಂದಾನೇ ಈ ಮಕ್ಕಳಿಗೆ ರಕ್ತ ಉತ್ಪತ್ತಿ ಆಗೋದು ಅಥವಾ ರಕ್ತ ಉತ್ಪತ್ತಿ ಆಗಿರೋದು ಒಡೆಯುವಂತಹ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವು ಇನ್ಹೆರಿಟೆಡ್ ಅನೀಮಿಯಾ ಅಥವಾ ಕಂಜನೈಟಲ್ ಅನೀಮಿಯಾ ಅಂತ ಹೇಳ್ತೀವಿ. ಆಫ್ಟರ್ ದಿ ಏಜ್ ಆಫ್ 5-10 years ಇದಕ್ಕೆ there are various reasons. ನ್ಯೂಟ್ರಿಷನ್ ಇಸ್ ಒನ್ ಮೇಜರ್ ಒನ್. ಸೊ ನಾವು ತಗೊಳ್ಳೋ ಆಹಾರದಲ್ಲಿ ಉಕ್ಕಿನಂಶ ಕಮ್ಮಿ ಇತ್ತು, ಐರನ್ ತುಂಬಾ ಕಡಿಮೆ ಇತ್ತು, ವಿಟಮಿನ್ B12 ಕಡಿಮೆ ಇತ್ತು, ದೆನ್ ದಟ್ ಕಾಸಸ್ ಸಿವಿಯರ್ ಅನೀಮಿಯಾ. ಅದಲ್ಲದೆ ಇಫ್ ಯು ಲುಕ್ ಅಟ್ ಸ್ಲೈಟ್ಲಿ ಓಲ್ಡರ್ ಪೀಪಲ್, ಸೇ ವಿ ಆರ್ ಲುಕಿಂಗ್ ಅಟ್ 50+ ಅಂದ್ರೆ there are other disorders which are specifically blood related. ಸೊ ಬ್ಲಡ್ ಅಲ್ಲಿ ಕೆಲವೊಂದು ಕ್ಯಾನ್ಸರ್ಸ್ ಇರುತ್ತೆ as we know. ಸೊ ಬ್ಲಡ್ ಕ್ಯಾನ್ಸರ್ಸ್ we call it myeloma, lymphoma, ಮತ್ತೆ leukemia. So these are the main types of blood cancer. This also can cause anemia. ಅದಲ್ಲದೆ MDS. ಸೊ ಕೆಲವು ಬೇರೆ ಬೇರೆ ಅಂಗಗಳಿಂದ ಬರುವಂತಹ ಕಾಯಿಲೆಗಳು ಲೈಕ್ ಲಿವರ್ ಕಾಯಿಲೆಯಿಂದ ಅನೀಮಿಯಾ ಉಂಟಾಗಬಹುದು, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ನಿಮಗೆ ಲಾಂಗ್ ಟರ್ಮ್ ರಕ್ತಹೀನತೆ ಉಂಟಾಗಬಹುದು. ಸೊ ದಿಸ್ ಲಿಸ್ಟ್ ಆಫ್ ಅನೀಮಿಯಾ ಅಂದ್ರೆ ರಕ್ತಹೀನತೆ ಯಾವ ಕಾರಣದಿಂದ ಉಂಟಾಗುತ್ತೆ, ವಿ ಯೂಶಲಿ ಸೆಗ್ರಿಗೇಟೆಡ್, ಯಾವ ಏಜ್, ಪೇಷಂಟ್ ಲೈಫ್ ಸ್ಟೈಲ್ ಹೇಗಿದೆ, ಅವರ ಡಯಟ್ರಿ ಹ್ಯಾಬಿಟ್ಸ್ ಹೇಗಿದೆ, ಅಂಡ್ ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಿಂಪ್ಟಮ್ಸ್ ಇದೆಯಾ, ವೇಟ್ ಲಾಸ್ ಇತ್ತು ಅಥವಾ ಮೇಲೆ ಫೀವರ್ ಬರೋದು, ಆ ತರ ಎಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಅವರ್ ಸಸ್ಪಿಷನ್ ಮೂವ್ಸ್ ಟುವರ್ಡ್ಸ್ ಬ್ಲಡ್ ಕ್ಯಾನ್ಸರ್. ಇಲ್ಲ ದಿ ಅದರ್ ರೀಸನ್ಸ್ ಹ್ಯಾವ್ ಟು ಬಿ ಸೀನ್. ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತಗೋತೀವಿ, ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ನಮಗೆ ಕಾರಣ ಗೊತ್ತಾಗುತ್ತೆ. ಸೊ ಅನುವಂಶೀಯವಾಗಿ ಕೂಡ ಇದು ಬರುತ್ತೆ. ಅಬ್ಸಲ್ಯೂಟ್ಲಿ. ಸೊ ಅನುವಂಶೀಯವಾಗಿ ಬರೋದು ಯೂಶಲಿ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ಬೈ ದ ಟೈಮ್ 5ರಿಂದ 10 ವರ್ಷದೊಳಗಡೆ ಯೂಶಲಿ ಇದರ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಅಂಡ್ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ದಟ್ ಇಟ್ ಇಸ್ ಹೆರಿಡಿಟರಿ ಆರ್ ಇನ್ಹೆರಿಟೆಡ್. ಓಕೆ, ಇಂಥದ್ದೇ ಏಜ್ ಗ್ರೂಪ್ಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳೋದಕ್ಕಾಗತ್ತಾ? ಅನೀಮಿಯಾಗೆ ಡಿಫ್ರೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಸೊ ಎಸ್, ಇವಾಗ ಅನುವಂಶೀಯ ಅನೀಮಿಯಾ ಬಗ್ಗೆ ಮಾತಾಡಿದ್ರೆ, ನಾವು ರಕ್ತಹೀನತೆ ಬಗ್ಗೆ ಮಾತಾಡಿದ್ರೆ, ದೇರ್ ಆರ್ ಡಿಫ್ರೆಂಟ್ ಪಾಕೆಟ್ಸ್ ಇನ್ ಇಂಡಿಯಾ. ಇವಾಗ ಇಫ್ ಯು ಟಾಕ್ ಅಬೌಟ್ ಸಿಕಲ್ ಸೆಲ್ ಅನೀಮಿಯಾ ಫಾರ್ ಎಕ್ಸಾಂಪಲ್, ಅದು ಕೆಲವೊಂದು ಪಾಕೆಟ್ಸ್ ಟ್ರೈಬಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ. ಇಟ್ ಇಸ್ ಸೀನ್ ಇನ್ ಮಧ್ಯಪ್ರದೇಶ್, ಆಮೇಲೆ ಕೆಲವೊಂದು ಪಾಕೆಟ್ಸ್ ಆಫ್ ತಮಿಳ್ನಾಡು, ಛತ್ತೀಸ್ಗಢ. ಸೊ ಇಲ್ಲಿ ಕೆಲವೊಂದು ಪಾಕೆಟ್ಸ್ ಇರೋವಲ್ಲಿ, ಟ್ರೈಬಲ್ ಏರಿಯಾ ಇರೋವಲ್ಲಿ ನಿಮಗೆ ಅದು ಬರೋ ಚಾನ್ಸಸ್ ಜಾಸ್ತಿ ಬಿಕಾಸ್ ಇಟ್ಸ್ ಅ ಜೆನೆಟಿಕ್ ಡಿಸಾರ್ಡರ್. ದೇರ್ ಇಸ್ ಅನದರ್ ಟೈಪ್ ಅನುವಂಶೀಯ ಅನೀಮಿಯಾದಲ್ಲಿ ವಿ ಕಾಲ್ ಇಟ್ ಥಲಸೀಮಿಯಾ ಆರ್ ಥಲಸೀಮಿಯಾ ಟ್ರೇಟ್. ಅದು ಆಲ್ ಓವರ್ ಇಂಡಿಯಾ. ಇನ್ಫ್ಯಾಕ್ಟ್ ಇಂಡಿಯಾ ಇಸ್ ಕಾಲ್ಡ್ ಥಲಸೀಮಿಯಾ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ದಟ್ ಇಸ್ ಅಗೇನ್ ಬಿಕಾಸ್ ಆಫ್ ಜೆನೆಟಿಕ್ ಪ್ರಾಬ್ಲಮ್. ಅದು ಕೆಲವೊಂದು ಸೆಕ್ಟ್ಸ್ ಅಲ್ಲಿ ಜಾಸ್ತಿ ಕಾಮನ್ ಇದೆ. ಇವಾಗ ಕರ್ನಾಟಕ ತಗೊಂಡ್ರೆ ಹುಬ್ಳಿಯಲ್ಲಿ ದೆರ್ ಇಸ್ ಅ ಪಾಕೆಟ್, ಆಮೇಲೆ ಮಂಗಳೂರು ಕಡೆ ದೆರ್ ಇಸ್ ಒನ್ ಪಾಕೆಟ್, ಕೇರಳದಲ್ಲಿ ಸ್ವಲ್ಪ ಜಾಸ್ತಿ ಕಾಮನ್. ಬಟ್ ಥಲಸೀಮಿಯಾ ಇಸ್ ಮೋರ್ ಪ್ರಿವೆಲೆಂಟ್ ದನ್ ಸಿಕಲ್ ಸೆಲ್ ಅನೀಮಿಯಾ. ಸೊ ಮೇನ್ ರೀಸನ್ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೀವು ಕೇಳಿದ್ರೆ, ಫಾರ್ ಹೆರಿಡಿಟರಿ ಅನೀಮಿಯಾ ಇಟ್ ಕ್ಯಾನ್ ಬಿ ಫ್ರಮ್ ವಿಚ್ ಏರಿಯಾ ಯು ಆರ್ ಫ್ರಮ್, ಅಂದ್ರೆ ನಿಮ್ದು ಬ್ಯಾಕ್ ಗ್ರೌಂಡ್ ಏನು, ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ ಅನೀಮಿಯಾದು, ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಅನ್ನುವಂಥದ್ದು ಈ ಒಂದು ಅನೀಮಿಯಾದಲ್ಲಿ ತುಂಬಾ ಮ್ಯಾಟರ್ ತುಂಬಾನೇ ಇಂಪಾರ್ಟೆಂಟ್. ಕರೆಕ್ಟ್ ಡಾಕ್ಟರ್. ಈಗ ಅನೀಮಿಯಾ ಇದ್ದವರು ಇಂಥದ್ದೇ ಫುಡ್ ಅನ್ನ ತೆಗೆದುಕೊಳ್ಬೇಕು, ಆ ತರ ಏನಾದ್ರು ಇದೆಯಾ? ಕರೆಕ್ಟ್. ಸೊ ನಾನೀಗ ಹೇಳಿದ ಹಾಗೆ ಅನೀಮಿಯಾ ಕಾಸ್ ಮೇಲೆ ಹೋಗುತ್ತೆ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ವಿಟಮಿನ್ B12 ಕಡಿಮೆ ಇತ್ತು ಅಂತ ಹೇಳಿದ್ರೆ, B12 ಇಸ್ ವೆರಿ ಇಂಪಾರ್ಟೆಂಟ್. ರಕ್ತ ಉತ್ಪತ್ತಿ ಆಗಲಿಕ್ಕೆ ವಿಟಮಿನ್ B12 ತುಂಬಾ ಇಂಪಾರ್ಟೆಂಟ್. ಹಾಗೆ ಐರನ್, ನಾವು ಉಕ್ಕಿನಂಶ ಏನು ಹೇಳ್ತೀವಿ, ಇದಿಲ್ಲ ಅಂತ ಹೇಳಿದ್ರೆ ನಮ್ದು ರಕ್ತ ಉತ್ಪತ್ತಿ ಮತ್ತೆ ಮೇಂಟೆನೆನ್ಸ್ ಆಫ್ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಗುತ್ತೆ. ಸೊ ಈ ಉಕ್ಕಿನಂಶ, ಐರನ್ ಇರುವಂತಹ ಫುಡ್ ಹೆಚ್ಚು ಕನ್ಸ್ಯೂಮ್ ಮಾಡಬೇಕು, ಎಸ್ಪೆಷಲಿ ಫಾರ್ ವಿಮೆನ್. ಸೊ ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ ಅಬೌಟ್ 70% ಆಫ್ ದ ವಿಮೆನ್ ಆರ್ ಅನೀಮಿಕ್, ಅಂದ್ರೆ ಅವರಲ್ಲಿ ರಕ್ತಹೀನತೆ ಇದೆ. ಬಟ್ ಎಷ್ಟೋ ಜನ ಅದರ ಸಿಂಪ್ಟಮ್ಸ್ ರೆಕಗ್ನೈಸ್ ಮಾಡೋದಿಲ್ಲ. ದೇ ವಿಲ್ ನಾಟ್ ಟೆಸ್ಟ್ ಇಟ್, ಅಂದ್ರೆ ಅದಕ್ಕೆ ಕರೆಕ್ಟ್ ತಕ್ಕ ಹಾಗೆ ಟೆಸ್ಟ್ ಮಾಡಿಸೋದಿಲ್ಲ. ದೇ ವಿಲ್ ನಾಟ್ ಕಮ್ ಅಂಡ್ ಸಿ ಅ ಡಾಕ್ಟರ್. ಸೊ ಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ. ಯಾಕಂದ್ರೆ ದೇ ಡೋಂಟ್ ಫೋಕಸ್ ಆನ್ ಟೇಕಿಂಗ್ ಇನಫ್ ಐರನ್ ಇನ್ ದೇರ್ ಫುಡ್. ಐರನ್ ಎಂತಹ ಫುಡ್ ಅಲ್ಲಿ ಇರುತ್ತೆ, ಲೈಕ್ ಗ್ರೀನ್ ಲೀಫಿ ವೆಜಿಟಬಲ್ಸ್,
ಅಂದ್ರೆ ಹಸಿರು ತರಕಾರಿಗಳು, ಸೊಪ್ಪುಗಳು. ನಮ್ಮಲ್ಲಿ ಇವಾಗ ಎಷ್ಟು ವೆರೈಟಿ ಸೊಪ್ಪುಗಳು ಸಿಗುತ್ತೆ, ಬಟ್ ಅದನ್ನ ಕನ್ಸಂಪ್ಷನ್ ತುಂಬಾ ಕಡಿಮೆ ಆಗಿದೆ ಬಿಕಾಸ್ ಆಫ್ ಅ ಲಾಟ್ ಆಫ್ ಅದರ್ ಪ್ರಾಸೆಸ್ಡ್ ಫುಡ್ಸ್ ದಟ್ ವಿ ಆರ್ ಟೇಕಿಂಗ್. ನಿಮ್ಮ ಕಾಳು, ಬೀಜ, ಮೊಳಕೆ ಒಡಿಸಿರೋ ಕಾಳುಗಳು, ಆಮೇಲೆ ನಾವೇನು ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಕನ್ನಡ ವರ್ಡ್ ಬರ್ತಿಲ್ಲ, ಬಟ್ ಫ್ಲಾಕ್ ಸೀಡ್, ಸನ್ಫ್ಲವರ್ ಸೀಡ್ಸ್, ಅದರಲ್ಲೆಲ್ಲ ಐರನ್ ಇರುತ್ತೆ. ರಾಜ್ಮಾ, ನಿಮ್ಮ ಡ್ರೈ ಫ್ರೂಟ್ಸ್, ಒಣದ್ರಾಕ್ಷಿ, ಆಮೇಲೆ ಖರ್ಜೂರ, ಉತ್ತತ್ತಿ, ಅದರಲ್ಲೆಲ್ಲ ತುಂಬಾ ಐರನ್ ಇರುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಶೋರ್ ಟು ಟೇಕ್ ಅ ಬ್ಯಾಲೆನ್ಸ್ಡ್ ಡಯಟ್. ವಿಟಮಿನ್ B12ಗೆ ಬಂದಾಗ ದಟ್ ಇಸ್ ಮೋರ್ ಅನಿಮಲ್ ಸೋರ್ಸ್, ಅಂದ್ರೆ ಇವಾಗ ಹಾಲು, ಮೊಸರು, ಪನ್ನೀರ್, ಬೆಣ್ಣೆ, ಇದರಲ್ಲೆಲ್ಲ ಸ್ವಲ್ಪ B12 ಇರುತ್ತೆ. ಸೊ ಹಾಗಾಗಿ ಎಲ್ಲದನ್ನೂ ಸೇರಿಸಿ ನಾವು ಯಾವಾಗ ಹೋಲ್ಸಮ್ ಡಯಟ್ ತಗೋತೀವೋ ದಟ್ ಇಸ್ ವಾಟ್ ಹೆಲ್ಪ್ಸ್ ಯು ಮೇಂಟೈನ್ ಅ ಗುಡ್ ಹಿಮೋಗ್ಲೋಬಿನ್ ಲೆವೆಲ್. ಸೊ ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ವೆರೈಟಿ ಇರಬೇಕು, ಅಂದ್ರೆ ಒಂದೇ ತರನಾದ ಆಹಾರವನ್ನ ತೆಗೆದುಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಅಂದ್ರೆ ಸೇಮ್ ನ್ಯೂಟ್ರಿಷನ್, ಸೇಮ್ ಫುಡ್ ಅಲ್ಲಿ ಇರೋದೇ ನಮಗೆ ಪ್ರತಿ ಸತಿ ಸಿಗ್ತಾ ಹೋಗುತ್ತೆ. ನೀವು ಹೇಳ್ದಂಗೆ ಈಗ ಬರೀ ಅನ್ನ ಅಂದ್ರೆ ಅನ್ನ ಅಷ್ಟೇ ತಿಂದ್ರೆ ಬೇರೆ ಯಾವ್ದು ಸಿಗೋದಿಲ್ಲ. ಅನ್ನ ಅಥವಾ ಬರೀ ಸಾರು, ತಿಳಿ ಸಾರು, ಅದರಲ್ಲಿ ಏನು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದಿಲ್ಲ. ಬಟ್ ಇಫ್ ಯು ಗೋ ಫಾರ್ ಮೋರ್ ನಾನ್ ಪ್ರಾಸೆಸ್ಡ್ ಫುಡ್, ಇವಾಗ ಹೇಗಿದೆ ಟ್ರೆಂಡ್ ಅಂತ ಹೇಳಿದ್ರೆ, ಓಕೆ ಬೆಳಿಗ್ಗೆ ಏನು ಮಾಡಿದೆ, ನಾನೊಂದು ಹೋಟ್ಲಿಗೆ ಹೋಗ್ಬಿಟ್ಟು ಇಡ್ಲಿ ತಿಂದೆ, ಬಟ್ ಅದರಲ್ಲಿ ನಿಮಗೆ ಏನು ಅಂಶ ಸಿಕ್ತು, ಏನು ನ್ಯೂಟ್ರಿಷನ್ ಸಿಕ್ತು, ಯು ರಿಯಲಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಅದೇ ಮನೇಲಿ ಮಾಡೋದಾದ್ರೆ ನೀವು ಕಾಳು ಹಾಕಿರ್ತೀರಾ, ಸೊಪ್ಪು ಹಾಕಿರ್ತೀರಾ, ಅದರಲ್ಲಿ ಸಿಗುವಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಡೆಫಿನೆಟ್ಲಿ ನಿಮಗೆ ಹೊರಗಡೆ ಆಹಾರದಲ್ಲಿ ಸಿಗೋದಿಲ್ಲ. ಆಲ್ಸೋ ಫೋಕಸ್ ಆನ್ ಹೋಮ್ ಮೇಡ್ ಮೀಲ್ಸ್ ಅಂಡ್ ಹೋಲ್ಸಮ್ ಮೀಲ್ಸ್, ಅಂದ್ರೆ ಎಲ್ಲಾ ನ್ಯೂಟ್ರಿಷನಲ್ ಪದಾರ್ಥಗಳನ್ನ ಒಳಗೊಳಿಸಿರುವಂತಹ ಊಟ ಸೇವಿಸೋದು ಒಳ್ಳೇದು. ಓಕೆ, ಈಗ ಫುಡ್ ಅಲ್ಲಿ ಈ ರೀತಿಯಾದಂತಹ ಫುಡ್ ತೆಗೆದುಕೊಳ್ಬೇಕು ಅಂತ ಇರುತ್ತೆ. ಇನ್ನೊಂದ್ ಕಡೆ ಕೆಲವರು ಹೇಳ್ತಾರೆ ತಾಮ್ರದಲ್ಲಿ ಹಾಕಿರುವಂತಹ ನೀರನ್ನ ಕುಡಿದ್ರೆ ಬೆಸ್ಟ್ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದು ಒಂದು ಮಿತ್ ಅಂತ ಹೇಳ್ತೀರಾ ಅಥವಾ ಇದರಿಂದಾನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ಕರೆಕ್ಟ್. ಸೊ ಯಾವುದೇ ವಿಷಯ ಇದ್ರೂ ದೇರ್ ಆರ್ ಗುಡ್ ಥಿಂಗ್ಸ್ ಅಂಡ್ ಬ್ಯಾಡ್ ಥಿಂಗ್ಸ್ ಟು ಇಟ್. ತಾಮ್ರದಲ್ಲಿ ಸ್ಟೋರ್ ಆಗಿಂತರ ನೀರು ಒಂದು ರೀತಿಯಲ್ಲಿ ಒಳ್ಳೆಯದು ಟು ಅ ಸ್ಮಾಲ್ ಎಕ್ಸ್ಟೆಂಟ್. ಯಾವುದನ್ನೇ ಅತಿ ಮಾಡಿದ್ರೆ ಒಳ್ಳೆಯದಲ್ಲ. ಹೇಗೆ ಒಳ್ಳೆಯದು ಅಂದರೆ ಕಾಪರ್ ಹ್ಯಾಸ್ ಸಮ್ ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟ್ಸ್ ಟು ಇಟ್. ಅಂದರೆ ನಮ್ಮ ದೇಹನ ಆಟೋಮ್ಯಾಟಿಕ್ಲಿ ರಿಪೇರ್ ಮಾಡುವಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ ಅದಿದೆ. ಬಟ್ ಹಿಮೋಗ್ಲೋಬಿನ್ ಹೆಲ್ಪ್ ಆಗಲಿಕ್ಕೆ ಅಥವಾ ಈ ರಕ್ತಹೀನತೆನ ಕ್ಯೂರ್ ಮಾಡಲಿಕ್ಕೆ ತಾಮ್ರದಲ್ಲಿರುವ ನೀರು ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಇನ್ ಎನಿ ವೇ. ಅದನ್ನು ನಾವು ಜಾಸ್ತಿ ಮಾಡಿದ್ರೆ, ಎಷ್ಟು ಅವಶ್ಯಕತೆನೋ ಅದಕ್ಕಿಂತ ಹೆಚ್ಚಾಗಿ ಅತಿಯಾಗಿ ಮಾಡಿದ್ರೆ ಕಾಪರ್ ಟಾಕ್ಸಿಸಿಟಿ ಶುರು ಆಗುತ್ತೆ. ಸೊ ದಟ್ ಇಸ್ ನಾಟ್ ಅಡ್ವೈಸಬಲ್. ನಾವೇನು ಹೇಳ್ತೀವಿ, ಮೇ ಬಿ 1 ಗ್ಲಾಸ್ ನೀರು ಅಥವಾ 2 ಗ್ಲಾಸ್ ನೀರು ತಾಮ್ರದಲ್ಲಿ ಸ್ಟೋರ್ ಮಾಡಿರುವಂಥದ್ದು ಕುಡಿದ್ರೆ ದಟ್ ಇಸ್ ಎನಫ್. ರಕ್ತಹೀನತೆನ ಇಂಪ್ರೂವ್ ಮಾಡಲಿಕ್ಕೆ ನಾ ಹೇಳ್ದಂಗೆ ಉಕ್ಕಿನಂಶ, ಇವಾಗ ನಾವು ಕಾಸ್ಟ್ ಐರನ್ ಅಂತ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಕುಕ್ ಮಾಡಿದ್ರೆ ನಮ್ಮ ಫುಡ್ಗೆ ಒಂದು ಸ್ವಲ್ಪ ಐರನ್ ಬರುತ್ತೆ. ಸೊ ಆಲ್ರೆಡಿ ನಾವು ತಗೊಳ್ತಾ ಇರೋ ಆಹಾರದಲ್ಲಿ ಒಂದು ಸ್ವಲ್ಪ ಐರನ್ ಎಕ್ಸೆಸ್ ಇರುತ್ತೆ. ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಬ್ಲಡ್ ಇಂಪ್ರೂವ್ಮೆಂಟ್. ಅವ್ರ ರಕ್ತಹೀನತೆನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಡಾಕ್ಟರ್, ಈಗ ನಿಮ್ಮ ಹತ್ರ ಪೇಷಂಟ್ಗಳು ಹೇಗೆ ಬರ್ತಾರೆ ಅಂದ್ರೆ ಅವರಿಗಾಗೆ ಗೊತ್ತಿರೋದಿಲ್ಲ. ನಮಗೆ ಈಗ ಒಂದು ಗಾಯ ಆದ್ರೆ ನಮಗೆ ಗೊತ್ತಾಗತ್ತೆ ಈ ರೀತಿ ಪ್ರಾಬ್ಲಮ್ ಆಗಿದೆ, ತಲೆನೋವು ಬಂದ್ರೆ ಒಂದು ಪ್ರಾಬ್ಲಮ್ ಆಗಿದೆ, ಜ್ವರ ಬಂದಿದೆ ಅಂದ್ರೆ ಗೊತ್ತಾಗತ್ತೆ. ಆದ್ರೆ ಈ ರೀತಿ ರಕ್ತದ ಒಳಗಡೆ ಏನೋ ಸಮಸ್ಯೆ ಇದೆ, ರಕ್ತಹೀನತೆ ಇದೆ ಅಂದಾಗ ಅವ್ರು ಎಕ್ಸಾಕ್ಟ್ಲಿ ಅದಿದೆ ಅಂತಲೇ ಬರೋದಿಲ್ಲ. ಸೊ ಬೇರೆ ಏನಾದ್ರೂ ಡಿಸೀಸಿಗೆ ಬಂದವರು ಟೆಸ್ಟ್ ಮಾಡಿಸ್ಕೊಳ್ತಾರ ಹೇಗೆ? ಕರೆಕ್ಟ್. ಸೊ ನಮ್ಮ ಹತ್ರ ಬರುವಂತ ಪೇಷಂಟ್ಸ್ ಯೂಶಲಿ 2-3 ವೆರೈಟಿ. ಕೆಲವರು ತೀರನೇ ಸುಸ್ತಾಗ್ತದೆ, ನಾನು ಹೇಳ್ದೆ ಎಲ್ಲ ಸಿಂಪ್ಟಮ್ಸ್, ತುಂಬಾ ತಲೆ ಚಕ್ಕರ್ ಬರ್ತಾ ಇದೆ, ತುಂಬಾ ಸುಸ್ತಾಗ್ತಾ ಇದೆ, ಕಣ್ ಕತ್ಲು ಬರ್ತಾ ಇದೆ, ಇದಕ್ ಮುಂಚೆ ಇರ್ಲಿಲ್ಲ. ಅಥವಾ ಎಷ್ಟೋ ಜನ ನನಗೆ ಆರಾಮಾಗಿ ನಾನು 4 ಕಿಲೋಮೀಟರ್ ನಡೀತಾ ಇದ್ದೆ, ಇವಾಗ ನಂಗೆ 1 ಕಿಲೋಮೀಟರ್ ನಡೆಯೋದಕ್ಕೂ ಏದುಸಿರು ಬರ್ತಾ ಇದೆ. ಸೊ ಹಾಗೆ ಬರುವಂತಹ ಪೇಷಂಟ್ಸ್ ಯೂಶಲಿ ಸಿಂಪ್ಟಮ್ಸ್ ತಗೊಂಡು ಬರೋರು. ಇಲ್ಲ ಅಂತ ಹೇಳಿದ್ರೆ ದೇ ವುಡ್ ಹವ್ ಗಾನ್ ಟು ದೇರ್ ಡಾಕ್ಟರ್. ಈಗ ಪ್ರೈಮರಿ ಡಾಕ್ಟರ್ ಏನ್ ಇರ್ತಾರೆ ಅವ್ರ ಹತ್ರ ಹೋಗಿ ತೋರಿಸ್ಕೊಂಡಿರ್ತಾರೆ ಈ ರೀತಿ ನಂಗೆ ಸುಸ್ತಾಗ್ತದೆ ಅಂತ. ಆ ಡಾಕ್ಟರ್ ಯಾವಾಗ ಬ್ಲಡ್ ಟೆಸ್ಟ್ ಆರ್ಡರ್ ಮಾಡ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಈ ರೀತಿ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಗಿದೆ ಅಥವಾ WBC ಕೌಂಟ್ ಕಡಿಮೆ ಆಗಿದೆ. ಸೊ ರಕ್ತದ ಸಂಬಂಧಪಟ್ಟಂಗೆ ಏನೇ ತೊಂದರೆ ಇದ್ರು ಆ ಡಾಕ್ಟರ್ ನಮ್ಮ ಹತ್ರ ರೆಫರ್ ಮಾಡ್ತಾರೆ. ಯಾಕಂದ್ರೆ ವಿ ಆರ್ ಬ್ಲಡ್ ಸ್ಪೆಷಲಿಸ್ಟ್. ನಾವು ಬರೀ ರಕ್ತದ ಬಗ್ಗೆನೆ ಸುಮಾರು ಒಂದು 5 ವರ್ಷ ಓದಿರ್ತೀವಿ, ಅದ್ರ ಬಗ್ಗೆನೆ ಒಂದು 10 ವರ್ಷ ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಆ ಎಕ್ಸ್ಪರ್ಟೀಸ್ ಏನಿದೆ ಅದನ್ನ ಹುಡುಕೊಂಡು ಪೇಷಂಟ್ಸ್ ಬರ್ತಾರೆ. ಓಕೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಸೊ ದಟ್ ಡಿಪೆಂಡ್ಸ್ ಆನ್ ವಾಟ್ ವಿ ಆರ್ ಟಾಕಿಂಗ್. ಇವಾಗ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ರಕ್ತಹೀನತೆ, ಅದಕ್ಕೆ ನಾವು ಫಸ್ಟ್ ಡೀಟೇಲ್ ಆಗಿ ಡಯಾಗ್ನೋಸ್ ಮಾಡ್ತೀವಿ. ಸೊ ಯಾವ ಕಾರಣದಿಂದ, ಇಸ್ ಇಟ್ ನ್ಯೂಟ್ರಿಷನ್ ಇಂದನಾ ಅಥವಾ ಅನುವಂಶೀಯ, ಹುಟ್ಟೋದ್ರಿಂದ ಥಲಸೀಮಿಯಾ ಟ್ರೇಟ್ ಅಥವಾ ಸಿಕಲ್ ಸೆಲ್, ಈ ರೀತಿ ಕಾರಣಗಳಿಂದನಾ ಅಥವಾ ಏಜ್ ರಿಲೇಟೆಡ್ ಪ್ರಾಬ್ಲಮ್, ಅಂದ್ರೆ ಏಜ್ ಆದ್ಮೇಲೆ ಬರುವಂತಹ MDS, ಮೈಲೋಮಾ, ಅದೆಲ್ಲ ನಾ ಮಾತಾಡ್ದೆ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್. ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಹೇಳಿದ್ರೆ ನಾವು ಐರನ್ ಮಿಸ್ಸಿಂಗ್ ಇತ್ತು ಅಂತ ಹೇಳಿದ್ರೆ ವಿ ಸ್ಟಾರ್ಟ್ ಬೈ ಗಿವಿಂಗ್ ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ, ಕೆಲವೊಮ್ಮೆ ಐರನ್ ಇಂಜೆಕ್ಷನ್ ಕೊಡ್ತೀವಿ. ಎಷ್ಟಾಗುತ್ತೋ ಅಷ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ರಕ್ತ ಹಾಕ್ಸೋದನ್ನ ವಿ ಟ್ರೈ ಟು ಅವಾಯ್ಡ್ ಇಟ್. ಅಫ್ಕೋರ್ಸ್ ಇನ್ವೇರಿಯಬಲ್, ಅಂದರೆ ಅನಿವಾರ್ಯ, ಇದು ಬೇಕೇ ಬೇಕು, ಅವರಿಗೆ ರಕ್ತ ತೀರಾ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಂದ ಡೋನರಿಂದ ತಗೊಂಡು ರಕ್ತ ಕೊಡಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್ ವೇರೀಸ್ ಡಿಪೆಂಡ್ ಆನ್ ದ ಡಯಾಗ್ನೋಸಿಸ್. ಇವಾಗ ಡಯಾಗ್ನೋಸಿಸ್ ಫಾರ್ ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾ ಇತ್ತು, ಆಗ ಅದನ್ನ ಟ್ರೀಟ್ ಮಾಡಲಿಕ್ಕೆ ಇನ್ನೊಬ್ಬರಿಂದ ರಕ್ತ ಕೊಡಬೇಕಾಗತ್ತೆ. ಅದನ್ನ
ಅದರಿಂದ ಪೇನ್ ಕಂಪ್ಲೇಂಟ್ಸ್ ಬರುತ್ತೆ, ಅದನ್ನ ಟ್ರೀಟ್ ಮಾಡಲಿಕ್ಕೆ ಪೇನ್ ಮೆಡಿಸಿನ್ಸ್ ಕೊಡಬೇಕು, ಕ್ಯೂರ್ ಮಾಡಲಿಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಡಯಾಗ್ನೋಸಿಸ್, ಎಷ್ಟು ಸಿವಿಯರ್ ಆಗಿದೆ ಅಂದ್ರೆ ಅದಕ್ಕೆ ಏನೇನು ಕಾರಣಗಳು, ಅದ್ರ ಮೇಲೆ ನಾವು ಟ್ರೀಟ್ ಮಾಡ್ತೀವಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಹಾಗಿದ್ರೆ ಈ ಅನಿಮಿಯಾ ಒಂದ್ಸತಿ ಬಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ, ಇಲ್ಲ ಇದನ್ನ ಕಂಟ್ರೋಲ್ ಮಾತ್ರ ಮಾಡಬಹುದು, ಆ ತರ ಏನಾದ್ರು ಇದೆಯಾ? ಸೊ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಸಿಕಲ್ ಸೆಲ್ ಅನಿಮಿಯಾ, ಸೊ ಅದನ್ನ ಕ್ಯೂರ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಾವು ವಿ ಹ್ಯಾವ್ ಲೇಟೆಸ್ಟ್ ಮೆಡಿಕಲ್ ಅಡ್ವಾನ್ಸ್ಮೆಂಟ್ಸ್ ಅಲ್ಲಿ ನಾವೇನು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ ಅದನ್ನ ಮಾಡ್ತೀವಿ. ಅನಿಮಿಯಾದಲ್ಲಾದ್ರೆ ಅನಿಮಿಯಾದಲ್ಲಿ ಆದ್ರೆ ಕಂಪ್ಲೀಟ್ ಕ್ಯೂರ್ ಇದೆ. ಇವಾಗ ಐರನ್ ಡಿಫಿಷಿಯನ್ಸಿ ಇತ್ತು, ಇಫ್ ವಿ ಗಿವ್ ಎನಫ್ ಐರನ್, ಹೆಚ್ಚಿನ ಅಂಶದಲ್ಲಿ ನಾವು ಉಕ್ಕು ಕೊಟ್ಟಾಗ, ಐರನ್ ಕೊಟ್ಟಾಗ ಹಿಮೋಗ್ಲೋಬಿನ್ ನಾರ್ಮಲೈಸ್ ಆಗುತ್ತೆ. ಅಥವಾ ವಿಟಮಿನ್ B12 ಡಿಫಿಷಿಯನ್ಸಿ ಇತ್ತು, ಅಥವಾ ಅವರಿಗೆ ಮೈಲೋಮಾ ಅನ್ನೋ ಕಾಯಿಲೆ ಇತ್ತು, ಅದಕ್ಕೆ ತಕ್ಕಂಗೆ ನಾವು ಔಷಧಿ ಕೊಟ್ಟಾಗ ಮೋಸ್ಟ್ ಆಫನ್ ಕ್ಯೂರ್ ಆಗುತ್ತೆ. ಅಗೇನ್ ಇಟ್ ಇಸ್ ಕಾಸ್ ಡಿಪೆಂಡೆಂಟ್. ಈ ರೀತಿ ಸಿಕಲ್ ಸೆಲ್ ಅಥವಾ ಥ್ಯಾಲಸೀಮಿಯಾ ಇತ್ತು ಅಂತ ಹೇಳಿದ್ರೆ ನಾವು ಆ ಪೇಷಂಟ್ಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿನೇ ಕ್ಯೂರ್ ಆಗುತ್ತೆ. ಇಟ್ ಇಸ್ ನಾಟ್ ಅ ಕಂಡೀಷನ್ ಇವಾಗ ನಾನು ಮೆಡಿಸಿನ್ ಕೊಟ್ಟು ಕ್ಯೂರ್ ಮಾಡುವಂಥದ್ದಲ್ಲ. ಅದಕ್ಕೆ ಆ ದೊಡ್ಡ ಪ್ರೊಸೀಜರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡಲೇಬೇಕಾಗುತ್ತೆ. ಹಾಗಾದ್ರೆ ರಕ್ತಹೀನತೆ ಅಥವಾ ಅನಿಮಿಯಾ ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ಯೂರ್ ಮಾಡೋದಕ್ಕೆ ಆಗುತ್ತೆ, ಡೆಫಿನೆಟ್ಲಿ ಕ್ಯೂರ್ ಮಾಡ್ಲಿಕ್ಕೆ. ಈಗ ಒಬ್ಬರಿಗೆ ಒಂದ್ಸತಿ ಅನಿಮಿಯಾ ಬಂತು, ಟ್ರೀಟ್ಮೆಂಟ್ ಇಂದ ಕ್ಯೂರ್ ಆಯ್ತು ಅಂದ್ರೆ ಮತ್ತೆ ಅದೇ ಪರ್ಸನ್ಗೆ ಬರ್ಬೋದಾ? ಡೆಫಿನೆಟ್ಲಿ ಬರೋ ಚಾನ್ಸಸ್ ಇದೆ. ಈಗ ನಾವು ನ್ಯೂಟ್ರಿಷನ್ ಇಂಪ್ರೂವ್ ಮಾಡಿರ್ತೀವಿ, ನಮ್ಮ ಹತ್ರ ಕೆಲವೊಂದು ಪೇಷಂಟ್ಸ್ ಬರ್ತಾರೆ, ಓಕೆ ನೀವು ಹೇಳಿದಾಗ ಡಾಕ್ಟ್ರೆ ನೀವು ಕೊಟ್ಟಿದ್ದ ಡಯಟ್ ಎಲ್ಲ ಫಾಲೋ ಮಾಡಿದ್ವಿ ಒಂದು 2 years, ಅದಾದ್ಮೇಲೆ ಒಂದು 2-3 years ಅಗೇನ್ ಬಿಸಿ ಆಗ್ಬಿಟ್ಟೆ ಕೆಲಸದಲ್ಲಿ, ಸೊ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಯ್ತು, ಸೊ ನಾನು ಫಾಲೋ ಅಪ್ ಮಾಡಲಿಲ್ಲ, ಮತ್ತೆ ದೇ ಕಮ್ ಬ್ಯಾಕ್ ವಿತ್ ದ ಸೇಮ್ ಸಿಂಪ್ಟಮ್ಸ್, ಮತ್ತೆ ಹಿಮೋಗ್ಲೋಬಿನ್ ಡ್ರಾಪ್ ಆಗಿರುತ್ತೆ, ಅವ್ರಿಗೆ ಅದೇ ಸುಸ್ತು ಬರುತ್ತೆ. ಸೊ ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಅಗೇನ್, ಮತ್ತೆ ಏನು ಕಾರಣ ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಅದು ಕ್ಯೂರ್, ನಾವು ಮಾಡಿರೋ ಕ್ಯೂರ್ನ ಮೇಂಟೈನ್ ಮಾಡೋದು ಅಫ್ಕೋರ್ಸ್ ಡಾಕ್ಟರ್ ಕೆಲಸ, ಬಟ್ ಅದನ್ನ ಮೇಂಟೈನ್ ಮಾಡೋದು ಅಷ್ಟೇ ಪೇಷಂಟ್ನ ಜವಾಬ್ದಾರಿ ಕೂಡ. ಓಕೆ, ಹಾಗಾಗಿ ಸುಸ್ತು ಬರೋದು ಅಥವಾ ತಲೆ ತಿರುಗ್ದಂಗೆ ಆಗೋದು ಇದೆಲ್ಲನೂ ಕೂಡ ನೀವು ಹೇಳ್ದಂಗೆ ಮೇನ್ ಸಿಂಪ್ಟಮ್ ಇರುತ್ತೆ. ಅದು ಬಂದಾಗ ಡಾಕ್ಟರ್ ಹತ್ರ ಹೋಗಿ ಡಯಾಗ್ನೋಸಿಸ್ ಮಾಡಿಸ್ಕೋಬೇಕಾಗುತ್ತೆ. ಒಂದ್ ವೇಳೆ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅನಿಮಿಯಾಗೆ? ಕರೆಕ್ಟ್. ಸೊ ಜಸ್ಟ್ ಟು ಗಿವ್ ಅನ್ ಎಕ್ಸಾಂಪಲ್, ನಂದು ಐ ಹ್ಯಾಡ್ ಅ ಪೇಷಂಟ್, ಹಿ ಈಸ್ ಅಬೌಟ್ 70 years, ಅಂದರೆ 70 ವರ್ಷದವರು. ಅವರಿಗೆ ಹಿಮೋಗ್ಲೋಬಿನ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಜಾನ್ವರಿಯಲ್ಲಿ ಗೊತ್ತಾಗಿದ್ದು ಹಿಮೋಗ್ಲೋಬಿನ್ 8 ಇದೆ. ನಾರ್ಮಲಿ ಗಂಡಸರಿಗೆ ಅರೌಂಡ್ 13ರಿಂದ ಮೇಲಿರಬೇಕು, ಬಟ್ ಅವ್ರು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಜಸ್ಟ್ ಟೆಸ್ಟ್ ಮಾಡಿಸಿದ್ದಾರೆ ಒಂದು 3 months ಬಿಟ್ಟು. 8ಇಂದ ಅವ್ರ ಹಿಮೋಗ್ಲೋಬಿನ್ 5 ಆಗಿದೆ, ಮತ್ತೆ ನಮ್ಮ ಹತ್ರ ಬಂದಾಗ 3 ಆಗಿತ್ತು. ಅಂದರೆ ತೀರಾನೇ ಕಡಿಮೆ ಆಗಿದೆ. ನಿಮಗೆ ಯಾವ ಕಾರಣದಿಂದ HB ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ ಅದನ್ನ ನಾವು ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಹಾಕೊಂಡು ಬರುತ್ತೆ. ಅದರಿಂದ ಏನಾಗುತ್ತೆ, ರಕ್ತ ನಿಮ್ಮದು ಎಷ್ಟು ಸರಾಗವಾಗಿ ಹರಿಬೇಕು ತೀರಾ ನೀರಾಗಿ ಹಾರ್ಟ್ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ. ಸೊ ನಾವೇನು ಹೇಳ್ತೀವಿ, ಲಾಂಗ್ ಟರ್ಮ್ ಅನಿಮಿಯಾನ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ. ಅಷ್ಟೇ ಅಲ್ಲದೆ ಬೇರೆ ಅಂಗಗಳಿಗೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಪ್ಲೈ ಮಾಡುವಂಥ ಆರ್ಗನ್ ಇದು ಬ್ಲಡ್. ಸೊ ಬ್ರೈನ್ ಎಫೆಕ್ಟ್ ಆಗ್ಬೋದು, ನಿಮಗೆ ತುಂಬಾ ಸುಸ್ತಾಗೋದು, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಕೆಲವೊಮ್ಮೆ ಈವನ್ ಸೀರಿಯಸ್ ಕಂಡೀಷನ್ಸ್ಗೆ ಹೋಗೋ ಚಾನ್ಸಸ್ ಇದೆ. ಪೀಪಲ್ ಕ್ಯಾನ್ ಗೋ ಇನ್ ಟು ಕಿಡ್ನಿ ಇಶ್ಯೂಸ್ ಅಥವಾ ಲಿವರ್ ಇಶ್ಯೂಸ್ ಆಗ್ಬೋದು, ಬಟ್ ಮೇನ್ ಆಗಿ ವಿ ವರಿ ಅಬೌಟ್ ಹಾರ್ಟ್ ಫೇಲ್ಯೂರ್. ಓಕೆ, ಹಾಗಾದ್ರೆ ನೀವು ಹೇಳ್ದಂಗೆ ಅನಿಮಿಯಾ ಬರೋ ಅಂಥದ್ದು ಒಂದು ಅನುವಂಶೀಯವಾಗಿ, ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಅಂಥದ್ದು ಆ ರೀತಿ ಇರುತ್ತೆ. ಅದು ಬೇರೆ ರೀತಿ, ಅದು ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೀಮಿಯಾ. ಅದಲ್ಲದೆ ಅನಿಮಿಯಾ ಅಂದ್ರೆ ರಕ್ತಹೀನತೆ ಬೇರೆ ಬೇರೆ ಕಾರಣಗಳು ಬರ್ಬೋದು. ಅಂದ್ರೆ ಬೈ ಬರ್ತ್ ಅವರಿಗೆ ಅನಿಮಿಯಾ ಇರೋದಿಲ್ಲ. ಅನುವಂಶೀಯ ಕಾಯಿಲೆಗಳಾಯ್ತು ಅಂದ್ರೆ ಬೈ ಬರ್ತ್ ಇರುತ್ತೆ. ಈ ಥ್ಯಾಲಸೀಮಿಯಾ ಅಥವಾ ಸಿಕಲ್ ಸೆಲ್ ಅನಿಮಿಯಾ ಅವರಿಗೆ ಬೈ ಬರ್ತ್ ಇರುತ್ತೆ ಕೆಲವೊಂದು ಪೇಷಂಟ್ಸ್ಗೆ. ಇಫ್ ಯು ಟಾಕ್ ಅಬೌಟ್ ಸಿಕಲ್ ಸೆಲ್, ಈಗ ಅವ್ರಿಗೆ ಅರೌಂಡ್ 3ರಿಂದ 4 ತಿಂಗಳಾಗುವಾಗ ನಮಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಆ ಮಗು ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಕಣ್ಣಲ್ಲಿ ಜಾಂಡಿಸ್ ಅಂತ ಏನ್ ಹೇಳ್ತೀವಿ, ಯೆಲ್ಲೋಯಿಶ್ ಕಲರ್ ಕಾಣಿಸ್ಕೊಳ್ಳುತ್ತೆ. ಬೈ 9 months ಮಗು ಕೈಗಳು ಊದ್ಕೋಬಹುದು, ಇನ್ಫೆಕ್ಷನ್ ಜಾಸ್ತಿ ಬರೋ ಚಾನ್ಸ್ ಇರುತ್ತೆ, ಫೀವರ್ ಜಾಸ್ತಿ ಬರುತ್ತೆ. ಸೊ ಇದೆಲ್ಲ ಲಕ್ಷಣಗಳನ್ನ ಪೇರೆಂಟ್ಸ್ ಸ್ವಲ್ಪ ಕ್ಲೋಸ್ ಆಗಿ ವಾಚ್ ಮಾಡಿದ್ರೆ ದೆನ್ ದೇ ವಿಲ್ ಪಿಕ್ ಅಪ್, ಓಕೆ ನನ್ನ ಮಗುಗೆ ರಕ್ತ ಕಡಿಮೆ ಆಗ್ತದೆ, ಆಕ್ಟಿವಿಟಿ ಕಡಿಮೆ ಆಗಿದೆ, ಮಗು ಅಷ್ಟು ಆಕ್ಟಿವ್ ಆಗಿಲ್ಲ, ಹೆಚ್ಚು ನಿದ್ರೆ ಮಾಡ್ತಿದೆ, ಎದ್ದು ಕರೆಕ್ಟ್ ಟೈಮಿಗೆ ಊಟ ಮಾಡ್ತಿಲ್ಲ. ಸೊ ದೀಸ್ ಆರ್ ಆಲ್ ಸಟಲ್ ಸಿಂಪ್ಟಮ್ಸ್, ಸಣ್ಣ ಸಣ್ಣ ಲಕ್ಷಣಗಳು, ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾಗೆ. ಸೊ ಇದನ್ನ ವಾಚ್ ಮಾಡಿ ದೇ ಹ್ಯಾವ್ ಟು ಗೆಟ್ ಇಟ್ ಟೆಸ್ಟೆಡ್. ಕೆಲವೊಮ್ಮೆ ಹೊಟ್ಟೆ ಉಬ್ರ ಆಗ್ಬೋದು, ನಾವು ಸ್ಪ್ಲೀನ್ ಅಂತ ಒಂದು ಅಂಗ ಹೇಳ್ತೀವಿ ಲೆಫ್ಟಿಗೆ, ಅದೇನಾದ್ರೂ ದೊಡ್ಡಾಯ್ತು ಅಂತ ಹೇಳಿದ್ರೆ ಹೊಟ್ಟೆ ಉಬ್ಬಬಹುದು, ಜಾಸ್ತಿ ಇನ್ಫೆಕ್ಷನ್ಸ್ ಬರ್ಬೋದು. ಸೊ ಇದೆಲ್ಲ ಲಕ್ಷಣಗಳನ್ನ ಅವ್ರು ವಾಚ್ ಮಾಡಿ ಕರೆಕ್ಟ್ ಟೈಮಿಗೆ ಟೆಸ್ಟ್ ಮಾಡಿಸ್ಬೇಕು. ಹಾಗಾದ್ರೆ ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಏನು ಡಾಕ್ಟರ್, ಪ್ರಾಪರ್ ಆಗಿ ಹೇಳ್ಬೇಕು? ಸೊ ಸಿಕಲ್ ಸೆಲ್ ಅನಿಮಿಯಾ ನಾವೀಗ ಮಾತಾಡಿದ ಹಾಗೆ ಒಂದ್ ರೀತಿಯ ಅನುವಂಶೀಯ ಅನಿಮಿಯಾ ಅಥವಾ ರಕ್ತಹೀನತೆ. ಸೊ ಇದರಲ್ಲಿ ನಿಮಗೆ ಹುಟ್ಟಿದಾಗ್ಲಿಂದನೂ ರಕ್ತ ಉತ್ಪತ್ತಿ ಆಗೋದ್ರಲ್ಲಿ ತೊಂದರೆ ಇರೋದಿಲ್ಲ, ಬಟ್ ಈ ರಕ್ತ ತುಂಬಾನೇ ಈಸಿಯಾಗಿ ಅಂದ್ರೆ ಸಲೀಸಾಗಿ ಒಡೆದು ಬಿಡುತ್ತೆ. ನಾವು ಸ್ಪೆಷಲಿ ಒಂದು ಸಿಕ್ಲಿಂಗ್ ಫಿನಾಮಿನನ್ ಅಂತ ಹೇಳ್ತೀವಿ, ಅಂದ್ರೆ ದೇಹಕ್ಕೆ ಯಾವುದೇ ಕಾರಣದಿಂದ ತುಂಬಾ ಟೆಂಪರೇಚರ್ ಜಾಸ್ತಿ ಆಯಿತು, ಒಂದು ಫೀವರ್ ಬಂತು ಅಥವಾ ಇನ್ಫೆಕ್ಷನ್ ಇತ್ತು ಅಥವಾ ಡಿಹೈಡ್ರೇಷನ್ ಆಯಿತು, ಈ ಮಕ್ಕಳಿಗೆ ರಕ್ತ ಒಡೆಯುತ್ತೆ. ಸೊ ತಕ್ಷಣ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಅಲ್ಲದೆ ಇವರಿಗೆ ಈ ರಕ್ತ ಒಡೆಯೋದ್ರಿಂದ ಸುಸ್ತಾಗೋದು, ಜಾಸ್ತಿ ಇನ್ಫೆಕ್ಷನ್ ಬರೋದು,
ಮಾಡೋದು, ಜಾಸ್ತಿ ಫೀವರ್ ಬರೋದು, ಆಮೇಲೆ ಕೈಕಾಲೆಲ್ಲ ಊದ್ಕೊಳ್ಳೋದು, ನೋವು ಬರೋದು. ಸೊ ಇದೆಲ್ಲ ಲಕ್ಷಣಗಳು ಕಾಣಿಸ್ಬೋದು. ಅದನ್ನ ನಾವು ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಅನಿಮಿಯಾ ಮತ್ತು ಸಿಕಲ್ ಸೆಲ್ ಅನಿಮಿಯಾ ಇದಕ್ಕೆ ಡಿಫರೆನ್ಸ್ ಹೇಗಿರುತ್ತೆ? ಸಿಕಲ್ ಸೆಲ್ ಅನಿಮಿಯಾ ಯು ಕ್ಯಾನ್ ಥಿಂಕ್ ಆಸ್ ಅ ಸಬ್ ಟೈಪ್ ಆಫ್ ಅನಿಮಿಯಾ. ಅನಿಮಿಯಾ ಇಸ್ ಅ ಬಿಗ್ ಡಯಾಗ್ನೋಸಿಸ್. ಅಂದ್ರೆ ಅನಿಮಿಯಾ ಯಾವ ಏಜ್ ಅಲ್ಲಾದ್ರೂ ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು. ಈ ಸಿಕಲ್ ಸೆಲ್ ಅನಿಮಿಯಾ ಯೂಶಲಿ ನಿಮಗೆ ಜೆನೆಟಿಕ್ ಅಂದ್ರೆ ಅನುವಂಶೀಯವಾಗಿ ಬರುವಂತಹ ಕಾಯಿಲೆ. ಅಂದ್ರೆ ಫಸ್ಟ್ ಮಕ್ಕಳಲ್ಲೇ ಕಾಣಿಸ್ಕೊಳ್ಳುತ್ತೆ, ಮಕ್ಕಳಿಂದಾನೇ ಗೊತ್ತಿರುತ್ತೆ. ಬಟ್ ನಮ್ಗೆ ಎಷ್ಟೋ ಸತಿ ರೋಗ ಲಕ್ಷಣಗಳು ಮಕ್ಕಳಲ್ಲಿ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ಯಾಕಂದ್ರೆ ಅವರು ದೊಡ್ಡವರಷ್ಟು ಹೇಳ್ಕೊಳ್ಳೋದಿಲ್ಲ, ನನಗೆ ಹೀಗಾಗ್ತದೆ ಅಂತ ಹೇಳ್ಕೊಳ್ಳೋದಿಲ್ಲ. ಸೊ ಎಷ್ಟೋ ಸತಿ ನಾವು ಲಕ್ಷಣಗಳನ್ನ ಮಿಸ್ ಮಾಡಿದ್ರೆ ವಿ ಮೇ ನಾಟ್ ಬಿ ಏಬಲ್ ಟು ಡಯಾಗ್ನೋಸ್ ಇಟ್ ಅಟ್ ಬರ್ತ್. ಈಗ ಇಫ್ ಐ ಟಾಕ್ ಅಬೌಟ್ ದ ವೆಸ್ಟ್, ಯಾಕಂದ್ರೆ US ಅಲ್ಲಿ ನಾನು ಟ್ರೈನ್ ಮಾಡಿರೋದು, ಅಲ್ಲಿ ವಿ ಯೂಸ್ ಟು ಡೂ ಸಮಥಿಂಗ್ ಕಾಲ್ಡ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್. ಮಗು ಹುಟ್ಟಿದ ತಕ್ಷಣ ನಾವೊಂದು ಬ್ಲಡ್ ಟೆಸ್ಟ್ ಕಳಿಸ್ಬಿಡ್ತೀವಿ. ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಮಗುಗೆ ಥಲಸೀಮಿಯಾ ಇದೆಯಾ, ಸಿಕಲ್ ಸೆಲ್. ಬಟ್ ಆ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಸೊ ಆ ರೀತಿಯಂತಹ ಸಿಸ್ಟಮ್ನ ತಗೊಂಡ್ಬರೋದು ತುಂಬಾನೇ ಇಂಪಾರ್ಟೆಂಟ್, ಎಸ್ಪೆಷಲಿ ಬಿಕಾಸ್ ವಿ ನೋ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಬರ್ಡನ್ ಆಫ್ ಸಿಕಲ್ ಸೆಲ್ ಅನಿಮಿಯಾ ಇನ್ ದಿ ಎಂಟೈರ್ ವರ್ಲ್ಡ್. ಇಡೀ ವರ್ಲ್ಡ್ ಅನ್ನ ನಾವು ತಗೊಂಡ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಕಲ್ ಪೀಪಲ್ ಸೆಕೆಂಡ್ ಲಾರ್ಜೆಸ್ಟ್. ಅನದರ್ ಕಂಟ್ರಿ ಇಸ್ ಇನ್ ಆಫ್ರಿಕಾ, ಬಟ್ ದ ಸೆಕೆಂಡ್ ಲಾರ್ಜೆಸ್ಟ್ ಲೋಡ್ ಇಸ್ ಇನ್ ಇಂಡಿಯಾ. ಸೊ ಅದಕ್ಕೆ ಭಾರತದಲ್ಲಿ ತೀರಾ ಹೆಚ್ಚಾಗಿದೆ. ಸೊ ಅದಕ್ಕೆ ಈ ರೀತಿಯಂತ ಇಂಪಾರ್ಟೆಂಟ್ ಟೆಸ್ಟ್ ಹುಟ್ಟತ್ಲೇನೆ ಕಳಿಸುವಂತಹ ಟೆಸ್ಟ್ ನ ಕಳಿಸ್ಬೇಕು. ಸೊ ದಟ್ ಇಸ್ ಒನ್ ಬಿಗ್ ಮೂವ್ ದಟ್ ಹ್ಯಾಸ್ ಟು ಬಿ ಮೇಡ್. ಡಾಕ್ಟರ್, ಈಗ ನೀವು ಹೇಳಿದ್ರಿ ಮಾತಾಡ್ತಾ ಅದು ಬರ್ತೆ ಬಂದಿರುತ್ತೆ ಅಂತ. ಹಾಗಿದ್ರೆ ಒಂದು ಯಾವ ಏಜ್ ಅಲ್ಲಿ ಅದ್ರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಯಾಕಂದ್ರೆ ಪೇರೆಂಟ್ಸ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಇಂಥ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ಆ ತರ ಏನಾದ್ರು ಇರುತ್ತಾ? ಯೂಶಲಿ ಸಿಕಲ್ ಸೆಲ್ ಡಿಸೀಸ್ ಮತ್ತೆ ಸಿಕಲ್ ಸೆಲ್ ಟ್ರೇಟ್ ಎರಡು ವೆರೈಟಿ ಇರುತ್ತೆ. ಸಿಕಲ್ ಸೆಲ್ ಟ್ರೇಟ್ ಆಯ್ತು ಅಂತ ಹೇಳಿದ್ರೆ ಆ ಮಗುಗೆ ಅಂಟಿಲ್ ದೇ ಗೋ ಇನ್ ಟು ಅಡಲ್ಟ್ಹುಡ್, ಅಂದ್ರೆ ಟೀನೇಜ್ ಇಯರ್ಸ್ ಅಥವಾ ಅರ್ಲಿ 20s ವರೆಗೂ ಅವ್ರಿಗೆ ಏನು ಮೇಜರ್ ತೊಂದರೆ ಆಗೋದಿಲ್ಲ. ಅವರಿಗೆ ಡಿಫೆಕ್ಟಿವ್ ಜೀನ್ದು ಬರೀ ಒಂದು ಕಾಪಿ ಮಾತ್ರ ಬಂದಿರುತ್ತೆ. ಸೊ ದೇ ವಿಲ್ ಆಕ್ಚುಲಿ ಲೀಡ್ ಅ ವೆರಿ ನಾರ್ಮಲ್ ಲೈಫ್. ನಾವು ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಎರಡೂ ಡಿಫೆಕ್ಟಿವ್ ಕಾಪಿದು ಜೀನ್ದು ಕಾಪಿ ಬಂದಿತ್ತು ಅಂತ ಹೇಳಿದ್ರೆ ದೆನ್ ಇಟ್ ಇಸ್ ಡಿಫಿಕಲ್ಟ್. ಅವರಿಗೆ ಬೈ ಅರೌಂಡ್ 6 to 9 months ಕಣ್ಣು ಹಳದಿ ಆಗೋದು, ಜಾಂಡಿಸ್ ಕಾಣಿಸ್ಕೊಳ್ಳೋದು, ಪದೇ ಪದೇ ಫೀವರ್ ಬರೋದು, ತೀರಾನೇ ನೆಗಡಿ ಕೆಮ್ಮು ಬರೋದು, ಕೆಲವೊಮ್ಮೆ ನ್ಯೂಮೋನಿಯಾ ಅಂದ್ರೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಬರೋದು, ಅವಾಗವಾಗ ಯಾವಾಗಾದ್ರೂ ರಕ್ತ ಬೇಕಾಗೋದು, HP ತುಂಬಾ ಕಡಿಮೆ ಆಗಿ ಸುಸ್ತಾಗಿ ರಕ್ತ ಹಾಕ್ಬೇಕಾಗ್ಬೋದು, ಇನ್ಫೆಕ್ಷನ್ ಜಾಸ್ತಿ, ಅವರಿಗೆ ವ್ಯಾಕ್ಸಿನೇಷನ್ ಕೊಡಬೇಕಾಗತ್ತೆ, ಮತ್ತೆ ಪೇನ್ ಕ್ರೈಸಿಸ್. ಮೇನ್ ಆಗಿ ಈ ಮಕ್ಕಳಿಗೆ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಅನಿಮಿಯಾಸ್ ಮೂಳೆ ಒಳಗಡೆ ತುಂಬಾ ಪೇನ್ ಬರುತ್ತೆ. ಸೊ ದಟ್ ಕ್ಯಾನ್ ಹ್ಯಾಪನ್ ವೆರಿ ಫ್ರೀಕ್ವೆಂಟ್ಲಿ. ಅದೇ ಡಿಹೈಡ್ರೇಷನ್ ಆಯ್ತು ಅಥವಾ ಟೆಂಪರೇಚರ್ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ತಕ್ಷಣ ನಿಮಗೆ ಬೆನ್ನಿನ ಮೂಳೆಯಲ್ಲಿ ಪೇನ್ ಕಾಣಿಸ್ಕೋಬಹುದು. ಫಿಂಗರ್ ಸ್ವೆಲ್ಲಿಂಗ್ ಅಂದ್ರೆ ಬೆರಳುಗಳು ಊದ್ಕೊಂಡು ಅದರಲ್ಲಿ ಪೇನ್ ಕಾಣಿಸ್ಕೋಬಹುದು. ಹೊಟ್ಟೆಯಲ್ಲಿ ಪೇನ್ ಕ್ರೈಸಿಸ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ದೇಹದ ಬೇರೆ ಅಂಗಗಳಲ್ಲಿ ನಿಮಗೆ ಪೇನ್ ಕ್ರೈಸಿಸ್ ಬರಬಹುದು. ಹಾಗಾಗಿ ಮೂಳೆಗಳಲ್ಲಿ ಅಥವಾ ಜಾಯಿಂಟ್ ಗಳಲ್ಲಿ ಪೇನ್ ಕಾಣಿಸ್ಕೊಳ್ಳುವಂಥದ್ದು ಕೂಡ ಒನ್ ಆಫ್ ದ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಈ ಸಿಕಲ್ ಸೆಲ್ ಅನಿಮಿಯಾಗೆ ಇಟ್ಸ್ ಒನ್ ಆಫ್ ದ ಸಿಂಪ್ಟಮ್. ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಫಸ್ಟಿಗೆ, ಸೊ ಅವರಿಗೆ ಅದು ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ ಹೇಗೆ? ಕರೆಕ್ಟು. ಸೊ ಸಿಕಲ್ ಸೆಲ್ ಟ್ರೇಟ್ ಅಂತ ಏನು ಮಾತಾಡಿದೆ ನಾನು, ಓನ್ಲಿ ಒನ್ ಡಿಫೆಕ್ಟಿವ್ ಕಾಪಿ. ಇವರಿಗೆ ಹೆಚ್ಚು ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಮಾಡೋದಿಲ್ಲ. ಫೀವರ್ ಅಥವಾ ಇನ್ಫೆಕ್ಷನ್ ಬಂದಾಗ ಅವಾಗ ಸ್ವಲ್ಪ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದರೆ ಬೇರೆಯವರಿಂದ ಬ್ಲಡ್ ತಗೊಳ್ಬೇಕಾಗುವಂಥ ಅವಶ್ಯಕತೆ ಬರಬಹುದು. ಬಟ್ ಸಿಕಲ್ ಸೆಲ್ ಅನಿಮಿಯಾ ಇದ್ದವರಿಗೆ ಲಾಂಗ್ ಟರ್ಮಲ್ಲಿ ಇಟ್ ಡೆಫಿನೆಟ್ಲಿ ಎಫೆಕ್ಟ್ಸ್. ಅಂದರೆ ಒನ್ಸ್ ದೇ ಕ್ರಾಸ್ 18-20 years ಆಫ್ ಏಜ್ ಅವರಿಗೆ ಹೆಚ್ಚು ರಕ್ತ ಹಾಕಬೇಕಾಗತ್ತೆ, ಹೆಚ್ಚು ಪೇನ್ ಕ್ರೈಸಿಸ್, ನಾನೇನು ಪೇನ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದೆ ಅದು ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಲಿವರ್ ಮತ್ತು ಸ್ಪ್ಲೀನ್ ಸಡನ್ ಆಗಿ ದೊಡ್ಡದಾಗ್ಬೋದು. ಸಿವಿಯರ್ ನ್ಯೂಮೋನಿಯಾ ಅಥವಾ ಲಂಗ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಈವನ್ ಸ್ಟ್ರೋಕ್ ಅಂದ್ರೆ ನಾವೇನು ಬ್ಲಡ್ ಕ್ಲಾಟ್, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಷ್ಟು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇರೋದ್ರಿಂದಾನೇ ನಾವು ಆದಷ್ಟು ಸಿಕಲ್ ಸೆಲ್ ಅನಿಮಿಯಾ ಪೇಷಂಟ್ಸ್ನ ಸಣ್ಣ ಏಜ್ ಅಲ್ಲಿ ಡಯಾಗ್ನೋಸ್ ಮಾಡಿ ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಬೈ ಡೂಯಿಂಗ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅನ್ಫಾರ್ಚುನೇಟ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಿಟ್ಟು ದೇರ್ ಇಸ್ ನೋ 100% ಕ್ಯೂರ್ ಫಾರ್ ಸಿಕಲ್ ಸೆಲ್ ಅನಿಮಿಯಾ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಕಂಟಿನ್ಯೂ ಇನ್ ಟು ಅಡಲ್ಟ್ಹುಡ್ and they can have a very tough time. ಅಂದ್ರೆ ಈವನ್ ದೋ ಇಮಿಡಿಯೇಟ್ಲಿ ಲೈಫ್ ಥ್ರೆಟನಿಂಗ್ ಅಂದ್ರೆ ಜೀವಕ್ಕೆ ಅಪಾಯ ಇಲ್ಲದೆ ಹೋದ್ರು ಅವರ ಕ್ವಾಲಿಟಿ ಆಫ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಸಿಗ್ನಿಫಿಕೆಂಟ್ಲಿ ಅಫೆಕ್ಟೆಡ್. ತುಂಬಾ ಔಷಧಿಗಳು ತಗೊಳ್ಬೇಕಾಗುತ್ತೆ, ಬ್ಲಡ್ ತಗೋಬೇಕಾಗುತ್ತೆ. ಸೊ ಜೀವನ ಪೂರ್ತಿ ಒಂದು ರೀತಿ ನರಳ್ತಿರ್ಬೇಕಾಗುತ್ತೆ, ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಾನೆ ಇರಬೇಕಾಗುತ್ತೆ. ಈಗ ಲಾಂಗ್ ಟರ್ಮ್ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ. ಈಗ ಸಿಕಲ್ ಸೆಲ್ ಅನಿಮಿಯಾ ಇದ್ದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಡೈಲಿ ಲೈಫ್ ಅಲ್ಲಿ ಹೆಂಗೆ ಎಫೆಕ್ಟ್ ಮಾಡುತ್ತೆ? ಅಂದ್ರೆ ಅವರು ಆಕ್ಟಿವ್ ಆಗಿರೋದಿಲ್ಲ, ಆ ತರ ಮೆಮೊರಿ ಪ್ರಾಬ್ಲಮ್, ಆ ತರ ಏನಾದ್ರು ಇಶ್ಯೂಸ್ ಆಗುತ್ತೆ? ಸಣ್ಣ ಮಕ್ಕಳಿಗೆ ಕೂಡ ನಾನು ಹೇಳಿದಾಗೆ ಕೆಲವೊಮ್ಮೆ ರೇರ್ಲಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಹಾಗೆ ಸ್ಟ್ರೋಕ್ ಆಯ್ತು ಅಂತ ಹೇಳಿದ್ರೆ ಒನ್ ಸೈಡೆಡ್ ವೀಕ್ನೆಸ್ ಇರಬಹುದು. ಅವರಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಇರುತ್ತೆ. ಸೊ ಫೋಕಸಿಂಗ್ ಕೆಪಾಸಿಟಿ ಸ್ಕೂಲಲ್ಲಿ ದೇ ಮೇ ನಾಟ್ ಬಿ ಏಬಲ್ ಟು ಫೋಕಸ್ ಆಸ್ ವೆಲ್ ಆಸ್ ದಿ ಅದರ್ಸ್. ಜಾಂಡಿಸ್ ಬಂತು ಅಂತ ಹೇಳಿದ್ರೆ, ತೀರಾ ರಕ್ತ ಹೊಡಿತಾ ಇದೆ ಅಂತ ಹೇಳಿದ್ರೆ ತುಂಬಾನೇ ಸುಸ್ತಾಗ್ಬೋದು. ಸೊ ಫಿಸಿಕಲ್ ಆಕ್ಟಿವಿಟಿ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಸ್ಪೋರ್ಟ್ಸ್ ಎಲ್ಲ ಇಷ್ಟ. ಸೊ ದೇ ಮೇ ನಾಟ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ ಆಕ್ಟಿವಿಟೀಸ್. ಇವರಿಗೆ ಇನ್ಫೆಕ್ಷನ್ಸ್ ಬರೋ ರಿಸ್ಕ್ ಜಾಸ್ತಿ. ಬೇರೆ ಮಕ್ಕಳಿಗೆ ಜಸ್ಟ್ ಕೋಲ್ಡ್ ಕಾಫ್ ಇರ್ಬೋದು, ಬಟ್ ಈ ಮಗುಗೆ ದಟ್ ಮೇ ಬಿಕಮ್ ಅ ಬಿಗ್ ಇನ್ಫೆಕ್ಷನ್. ಸೊ ಸ್ಕೂಲ್
ಕಪಲ್ ಡೇಸ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ. ಅಂದ್ರೆ ಇನ್ಫೆಕ್ಷನ್ಸ್ ಗಳು ಜಾಸ್ತಿ ಆಗುತ್ತೆ. Definitely. ಯಾಕಂದ್ರೆ ಇಮ್ಯುನಿಟಿ ಪವರ್ ಗೆ ಅದಕ್ಕೂ ಕನೆಕ್ಷನ್ ಏನಾದ್ರೂ ಇದೆಯಾ? ಹೌದು. ಸೊ ಈ ಮಕ್ಕಳಿಗೆ ಇಮ್ಯುನಿಟಿ ಪವರ್ ವಿಲ್ ಬಿ ಲಿಟಲ್ ಲೆಸರ್ ಕಂಪೇರ್ಡ್ ಟು ಅದರ್ ಚಿಲ್ಡ್ರನ್. ಇವರ ರೋಗ ನಿರೋಧಕ ಶಕ್ತಿ ಒಂದ್ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ. ಹಾಗಾಗಿ ನಾವು ಈ ಮಕ್ಕಳಿಗೆ ಹೆಚ್ಚು ವ್ಯಾಕ್ಸಿನ್ಸ್ ಕೊಡ್ತೀವಿ. ಅಂದ್ರೆ ಬೇರೆ ಮಕ್ಕಳಿಗೆ ಎಲ್ಲರಿಗೂ ನಾವು ಲಸಿಕೆ ಅಂತ ವ್ಯಾಕ್ಸಿನ್ ಏನ್ ಹೇಳ್ತೀವಿ ಅದು ಹಾಕ್ತೀವಿ. ಆದ್ರೆ ಈ ಮಕ್ಕಳಿಗೆ ಇನ್ನ ಎಕ್ಸ್ಟ್ರಾ ನಂಬರ್ ಆಫ್ ಇನ್ಫೆಕ್ಷನ್ಸ್ ಬರದೇ ಇರೋ ಹಾಗೆ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಕೂಡ ನಾವು ಅಡ್ವೊಕೇಟ್ ಮಾಡ್ತೀವಿ. ಹಾಗಾದ್ರೆ ಇದ್ರ ಡಯಾಗ್ನೋಸಿಸ್ ಯಾವ ರೀತಿಯಾಗಿರುತ್ತೆ ಸಿಕಲ್ ಸೆಲ್ ಅನಿಮಿಯಾ? ಸಿಕಲ್ ಸೆಲ್ ಅನಿಮಿಯಾ ಯೂಶಲಿ ಇಟ್ಸ್ ಅ ಸಿಂಪಲ್ ಬ್ಲಡ್ ಟೆಸ್ಟ್. ಸೊ ನಾವು ಹಿಮೋಗ್ಲೋಬಿನ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ. ಅದರಲ್ಲಿ ನಾವು HbS ಪರ್ಸೆಂಟೇಜ್ ಅನ್ನೋದನ್ನ ಹುಡುಕ್ಬಿಟ್ಟು ವಿ ಫೈಂಡ್ ಮೇಕ್ ದ ಡಯಾಗ್ನೋಸಿಸ್. ಅದಲ್ಲದೆ ದೇರ್ ಇಸ್ ಆಲ್ಸೋ ಜೆನೆಟಿಕ್ ಡಯಾಗ್ನೋಸಿಸ್. ಇದು ಅನುವಂಶೀಯವಾಗಿ ಬಂದಿರೋದ್ರಿಂದ ಒಂದು ಪರ್ಟಿಕ್ಯುಲರ್ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಆ ಜೀನ್ ಟೆಸ್ಟ್ ನ ಕಳಿಸಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಈಗ ನೀವು ಹೇಳ್ದಂಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಇರೋ ಅಂತದ್ದು ಅಂತ. ಸೊ ಅದು ಒಂದೇ ಟ್ರೀಟ್ಮೆಂಟ್, ಅದು ಬಿಟ್ಟು ಅಂದ್ರೆ ಯೂಶಲಿ ಬೇರೆ ಯಾವ್ದಾದ್ರು ಕಾಯಿಲೆಗೆ ಇಂಥ ಸ್ಟೇಜಸ್ ಅಂತ ಇರುತ್ತೆ, ಇಂಥ ಸ್ಟೇಜ್ ಅಲ್ಲಿ ಇಂಥ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಇರುತ್ತೆ. ಇದ್ರಲ್ಲಿ ಆತರ ಏನಾದ್ರು ಇದೆಯಾ? ಸೊ ಅನೀಮಿಯಾ ಬಗ್ಗೆ ನಾವು ಮಾತಾಡಿದಾಗ ಇಟ್ ಡಸಂಟ್ ಕಮ್ ಟು ಸ್ಟೇಜಿಂಗ್, ಅಂದ್ರೆ ಎಷ್ಟು ಸಿವಿಯರ್ ಆಗಿದೆ ಅನ್ನೋದ್ರ ಬಗ್ಗೆ ಹೋಗುತ್ತೆ. ಇಫ್ ಇಟ್ ಇಸ್ ಸಿಕಲ್ ಸೆಲ್ ಟ್ರೇಟ್ ಅಂದ್ರೆ ಬರೀ ಒಂದು ಜೀನ್ ಕಾಪಿ ಡಿಫೆಕ್ಟಿವ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಆಕ್ಚುಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಬೇಡ. ನಾವು ಕೆಲವೊಂದು ಸಪೋರ್ಟಿವ್ ಮೆಡಿಸಿನ್ಸ್ ಕೊಡ್ತೀವಿ, ಅದರಲ್ಲೇ ಮೇಂಟೈನ್ ಆಗುತ್ತೆ. ಬಟ್ ಸಿಕಲ್ ಸೆಲ್ ಅನೀಮಿಯಾಗೆ ಬಂದಾಗ ಅಂದ್ರೆ ವೆನ್ ಇಟ್ ಇಸ್ ಸಿವಿಯರ್, ಎರಡು ಜೀನು ಕಾಪಿ ಡಿಫೆಕ್ಟ್ ಆಗಿದ್ದಾಗ ಈ ಪೇಷಂಟ್ಸ್ಗೆ ತುಂಬ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರುತ್ತೆ ವೆನ್ ದೇ ಗ್ರೋ ಓಲ್ಡರ್. ಸೊ ನಾವೇನು ಮಾಡ್ಬೋದು, ಅವ್ರ ಮಕ್ಕಳಿರುವಾಗ ಅಥವಾ ಟೀನೇಜರ್ಸ್ ಇದ್ದಾಗ ವಿ ಕ್ಯಾನ್ ಪ್ರಿವೆಂಟ್ ದೆಮ್ ಫ್ರಮ್ ಹ್ಯಾವಿಂಗ್ ದೋಸ್ ಕಾಂಪ್ಲಿಕೇಶನ್ಸ್ ಇನ್ ದ ಫ್ಯೂಚರ್. ಅದಕ್ಕೋಸ್ಕರ ವಿ ಟ್ರೈ ಟು ಡಯಾಗ್ನೋಸ್ ಆ್ಯಂಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಅದಲ್ಲದೆ ಟು ಸಾರ್ಟ್ ಆಫ್ ಕಂಟ್ರೋಲ್ ದ ಡಿಸೀಸ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇರೋದು ಕ್ಯೂರ್ ಮಾಡಲಿಕ್ಕೆ. ಅಪಾರ್ಟ್ ಫ್ರಮ್ ದಟ್ ಕಂಟ್ರೋಲ್ ಮಾಡಲಿಕ್ಕೆ ದರ್ ಇಸ್ ಅ ಮೆಡಿಸಿನ್, ಹೈಡ್ರಾಕ್ಸಿಯೂರಿಯಾ ಅಂತ ಒಂದು ಮೆಡಿಸಿನ್ ಕೊಡ್ತೀವಿ. ಹೈಡ್ರೇಷನ್, ಮತ್ತೆ ಈ ಮಕ್ಕಳಿಗೆ ಜಾಸ್ತಿ ಕ್ಯಾಲ್ಸಿಯಂ ಬೇಕಾಗುತ್ತೆ, ಜಾಸ್ತಿ ಫೋಲಿಕ್ ಆಸಿಡ್ ಅನ್ನೋ ವೈಟಮಿನ್ ಬೇಕಾಗುತ್ತೆ, ಹೆಚ್ಚು ಪ್ರೋಟೀನ್, ವಿಟಮಿನ್ ಡಿ ಇವೆಲ್ಲ ಅವ್ರ ಡಯಟ್ ಅಲ್ಲಿ ಮತ್ತೆ ಮೆಡಿಸಿನ್ ರೂಪದಲ್ಲಿ ನಾವು ಕೊಟ್ಟು ಅವರ ಡಿಸೀಸ್ ನ ಆದಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ದೇರ್ ಇಸ್ ಅ ನ್ಯೂ ಟ್ರೀಟ್ಮೆಂಟ್ ಕಾಲ್ಡ್ ಜೀನ್ ಥೆರಪಿ. ನೀವು ಕೇಳಿದ್ರೆ ಜೀನ್ ಎಡಿಟಿಂಗ್ ಆರ್ ಜೀನ್ ಥೆರಪಿ ಅಂತ ಹೇಳ್ತೀವಿ. ಅದಿನ್ನ ಇಂಡಿಯಾದಲ್ಲಿ ಈಗ ಇನ್ನ ಎಕ್ಸ್ಪೆರಿಮೆಂಟಲ್ ಫೇಸ್ ಅಲ್ಲಿ ಬರ್ತಾ ಇದೆ. ಬಟ್ US ಅಲ್ಲಿ ಆಗ್ಲೇ ದೇ ಹ್ಯಾವ್ ಆಕ್ಚುಲಿ ಕ್ಯೂರ್ಡ್ ಅ ಫ್ಯೂ ಪೇಷಂಟ್ಸ್ ಆಫ್ ಸಿಕಲ್ ಸೆಲ್ ಡಿಸೀಸ್. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಏನಿದೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್, ಅದಕ್ಕಿಂತ ಸ್ಲೈಟ್ಲಿ ಸಿಂಪ್ಲರ್ ಪ್ರೊಸೀಜರ್ ಈ ಜೀನ್ ಎಡಿಟಿಂಗ್ ಅಥವಾ ಜೀನ್ ಥೆರಪಿ. ಸೊ ಅದು ಕೂಡ ನೆಕ್ಸ್ಟ್ ಇನ್ 5 or 10 years ಇಂಡಿಯಾಗೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಕ್ಯೂರ್ ರೇಟ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸೊ ಸಿಕಲ್ ಸೆಲ್ ಅನೀಮಿಯಾಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ರೆ ಕ್ಯೂರ್ ರೇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 90%, 85 to 90% ಎಲ್ಲ ಫುಲ್ ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿದ್ರೆ. ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಇಸ್ ಅ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಸೊ ಅದಕ್ಕೆ ಯಾವ ರೀತಿ ಡೋನರ್ ಸಿಕ್ಕಿದ್ದಾರೆ, ಅದರ ಸಕ್ಸಸ್ ರೇಟ್ ಹೇಗಿದೆ ಅದೆಲ್ಲ ನೋಡ್ಕೊಂಡು ವಿ ಮೇಕ್ ದಟ್ ಪ್ರೊಜೆಕ್ಷನ್. ಫುಲ್ಲಿ ಮ್ಯಾಚ್, ನಾವು HLA ಮ್ಯಾಚ್ ಡೋನರ್ ಅಂತ ಹುಡುಕ್ತೀವಿ. ಈ ರೀತಿ HLA ಮ್ಯಾಚ್ ಡೋನರ್ ಪೇರೆಂಟ್ಸ್ ಡೋನರ್ ಆಗಿರ್ತಾರ, ಪೇರೆಂಟ್ಸ್ ಡೋನರ್ ಆದ್ರೆ ಅದು 50% ಮ್ಯಾಚ್ ಆಗುತ್ತೆ. ಯೂಶಲಿ ವಿ ಲುಕ್ ಫಾರ್ ಸಿಬ್ಲಿಂಗ್ಸ್, ಅಂದ್ರೆ ಅಕ್ಕ ತಂಗಿ, ಅಣ್ಣ ತಮ್ಮ ಅಥವಾ ಹತ್ತಿರದ ಸಂಬಂಧಿಕರಲ್ಲಿ ವಿ ಲುಕ್ ಫಾರ್ HLA ಮ್ಯಾಚ್. ಆ ರೀತಿ HLA ಮ್ಯಾಚ್ 100% ಮ್ಯಾಚ್ ಸಿಕ್ತು ಅಂತ ಹೇಳಿದ್ರೆ ಸಕ್ಸಸ್ ರೇಟ್ ಇಸ್ ವೆರಿ ಗುಡ್, 90% ಪ್ಲಸ್. ಬಟ್ ಆ ರೀತಿ 100% ಮ್ಯಾಚ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ 50% ಮ್ಯಾಚ್, ಅಂದ್ರೆ ಯೂಶಲಿ ತಂದೆ ಅಥವಾ ತಾಯಿ, ನಮ್ಮ ತಂದೆ ತಾಯಿ ಆಗಿದ್ರು ಅವ್ರ ಜೊತೆ ಆಗೋ ಮ್ಯಾಚ್ ಮಾತ್ರ 50% ಅಷ್ಟೇನೆ, ಅಂದ್ರೆ 50% ಆಫ್ ದ ಜೀನ್ಸ್ ಓನ್ಲಿ ವಿಲ್ ಮ್ಯಾಚ್. ಆ ರೀತಿ ಮಾಡಿದಾಗ ಸ್ವಲ್ಪ ರಿಸ್ಕ್ ಇರುತ್ತೆ, ಆದ್ರೂ ಕ್ಯೂರ್ ಇಸ್ ಅಬೌಟ್ 65 to 70%. ಸೊ ಸಿಬ್ಲಿಂಗ್ಸ್ ಇದು ಮ್ಯಾಚ್ ಆಗುತ್ತೆ ಅಂತ. ಕರೆಕ್ಟ್, ಸಿಬ್ಲಿಂಗ್ಸ್ ಇದು ಮ್ಯಾಚ್ ಆಯ್ತು ಅಂದ್ರೆ ಅವಾಗ ಔಟ್ಕಮ್ ಇಸ್ ಬೆಟರ್. ಓಕೆ, ಅದನ್ನ ಮ್ಯಾಚ್ ಮಾಡೋವರೆಗೂ ಗೊತ್ತಾಗೋದಿಲ್ಲ. HLA ಟೈಪ್ ಅನ್ನು ಟೆಸ್ಟ್ ಮಾಡಿ ನೋಡಿದಾಗ್ಲೇನೆ ನಮಗೆ ಗೊತ್ತಾಗೋದು ಮ್ಯಾಚ್ ಇದೆಯಾ ಇಲ್ವಾ ಅಂತ. ಈ ಡಿಸೀಸ್ ಇದ್ದವರು ಇಂಥದ್ದೇ ಫುಡ್ ತಿನ್ಬೇಕು ಅಂತ ಇರುತ್ತೆ. ಈಗ ನೀವಾಗ್ಲೇ ಹೇಳಿದ್ರೆ ಅನಿಮಿಯಾ ಇದ್ದವರು ಈ ತರ ವೆಜಿಟೇಬಲ್ಸ್ ತಿನ್ನೋದು ಬೆಸ್ಟ್, ಕಾಳುಗಳು ತಿನ್ಬೇಕು, ಹಸಿರು ತರಕಾರಿ ಸೊಪ್ಪು ತಿನ್ಬೇಕು ಅಂತ. ಇದ್ರಲ್ಲಿ ಆತರ ಫುಡ್ ಡಯಟ್ ಫಾಲೋ ಮಾಡ್ಬೇಕು ಅಂತ. ಸೊ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಬರೀ ಫುಡ್ ಗಿಂತ ಐ ವುಡ್ ಸೇ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅವರು ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡ್ಕೋಬೇಕು. ತೀರಾ ತುಂಬಾ ಕ್ರೌಡೆಡ್ ಜಾಗಗಳಿಗೆ ಹೋಗಿ ಇನ್ಫೆಕ್ಷನ್ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಆಮೇಲೆ ಫುಡ್ ಅಲ್ಲಿ ಅಫ್ಕೋರ್ಸ್ ಎಲ್ಲರಿಗೂ ನ್ಯೂಟ್ರಿಷನ್ ಹೇಗ್ ಬೇಕಾಗುತ್ತೋ ಈ ಪೇಷಂಟ್ಸ್ ಕೂಡ ನ್ಯೂಟ್ರಿಷನ್ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಅವರಿಗಿರೋ ಸಿಕಲ್ ಸೆಲ್ ಆಗ್ಲೇ ಅವ್ರ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇರುತ್ತೆ. ಫರ್ದರ್ ಅವರಿಗೆ ಐರನ್ ಮತ್ತೆ B12 ಡಿಫಿಷಿಯನ್ಸಿ ಬಂತು ಅಂತ ಹೇಳಿದ್ರೆ ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿ, ಅವ್ರ ಹಿಮೋಗ್ಲೋಬಿನ್ ಫರ್ದರ್ ಡ್ರಾಪ್ ಆಗೋ ಚಾನ್ಸ್ ಇದೆ. ಸೊ ಇವರು ಕೂಡ ಅಷ್ಟೇ ಪೌಷ್ಟಿಕ ಆಹಾರವನ್ನ, ವೆಲ್ ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಗೊಳ್ಳೋದು ತುಂಬಾ ಅವಶ್ಯಕ. ಡಾಕ್ಟರ್, ಈ ಸಿಕಲ್ ಸೆಲ್ ಅನಿಮಿಯಾ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತಾ? ಸೊ ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಈಗ ಮಾತಾಡಿದ ಹಾಗೆ ಅನುವಂಶಿಕ, ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಿಗಾದ್ರೂ ಇದ್ರೆ ಮಾತ್ರ ನಮಗೆ ಬರೋ ಚಾನ್ಸಸ್ ಇದೆ. ಸೊ ಇಟ್ ಇಸ್ ನಾಟ್ ಅ ಕಮ್ಯುನಿಕೇಬಲ್ ಡಿಸೀಸ್ ಆರ್ ಇನ್ಫೆಕ್ಷಸ್ ಡಿಸೀಸ್. ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ, ಈಗ ಕೋವಿಡ್ ತರ ಅಥವಾ ನೆಗಡಿ, ಕೆಮ್ಮು ಈ ರೀತಿ ಬರೋ ತರ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ಖಂಡಿತವಾಗಿಯೂ ಇಲ್ಲ. ಇದು ನಾವು ಹುಟ್ಟತ್ಲೇನೆ ನಮ್ಮ ಜೀನ್ಸ್ ಅಲ್ಲಿ, ಅಂದ್ರೆ ನಮ್ಮ ಫ್ಯಾಮಿಲಿಯಿಂದ ಬರುವಂತಹ ಕಣಗಳಲ್ಲಿ ಬಂದಿದ್ರೆ ಮಾತ್ರ ನಮಗೆ ಬರ್ಲಿಕ್ಕೆ ಸಾಧ್ಯ. ಒಬ್ಬರಿಂದ ಇನ್ನೊಬ್ಬರಿಗೆ ಆ ರೀತಿ ಟ್ರಾನ್ಸ್ಫರ್ ಆಗೋದಿಲ್ಲ. ಬಟ್ ಎಸ್, ಇವಾಗ ಇಫ್ ಯು ಆರ್ ಅ ಸಿಕಲ್ ಸೆಲ್ ಟ್ರೇಟ್, ಅಂದ್ರೆ ನಾನು ಸಿಕಲ್ ಸೆಲ್ ಟ್ರೇಟ್
ಟ್ರೇಟ್ ಆಗಿದ್ದು, ಇಫ್ ಐ ಮ್ಯಾರಿ ಅ ಪರ್ಸನ್ ಹೂ ಇಸ್ ಆಲ್ಸೋ ಸಿಕಲ್ ಸೆಲ್ ಟ್ರೇಟ್, ಅವಾಗ ನಮ್ಮ ಮಗುವಿಗೆ ಬರೋ ಚಾನ್ಸ್ ಇದೆ, ಬಟ್ ಥ್ರೂ ಜೀನ್ಸ್, ನಾಟ್ ಥ್ರೂ ಟಚ್. ಇವಾಗ ಕೆಮ್ಮೋದ್ರಿಂದ ಅಥವಾ ಸೇಮ್ ಟವಲ್ ಯೂಸ್ ಮಾಡೋದ್ರಿಂದ ಆರ್ ಬೈ ಟಚ್ ಬರುವಂತ ಕಾಯಿಲೆ ಅಲ್ಲ. ಸೊ ಗಂಡ ಹೆಂಡತಿ ಇಬ್ರಿಗೂ ಇದ್ದಾಗ ಮಕ್ಳಿಗೆ ಬರೋ ಚಾನ್ಸಸ್ ಇದೆ. ಎಸ್, ಅಬೌಟ್ 50%. ಓಕೆ. ಸೊ ಅದ್ ಮಕ್ಳಿಗೆ ಬರ್ದೇ ಇರೋ ರೀತಿ ತಡೆಗಟ್ಟೋದಕ್ಕೆ ಆಗತ್ತಾ, ಅಥವಾ ಆಫ್ಟರ್ ಟ್ರೀಟ್ಮೆಂಟೇ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತಾ? ಸೊ ಎಸ್, ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಇದಕ್ಕೆ ಪುಷ್ ಇನ್ನ ಇಂಡಿಯಾದಲ್ಲಿ ಅಷ್ಟು ಬಂದಿಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಮದುವೆಗಳನ್ನ ಹೇಗೆ ಫಿಕ್ಸ್ ಮಾಡ್ತಾರೆ, ಇಬ್ಬರದು ಜಾತಕ ನೋಡ್ತಾರೆ, ಜಾತಕ ಮ್ಯಾಚ್ ಆಯ್ತಾ, ಹೌದು, ಇಟ್ಸ್ ಅ ಗುಡ್ ಮ್ಯಾಚ್. ಬಟ್ ನಾವೇನು ಹೇಳ್ತೀವಿ, ಬ್ಲಡ್ ಜಾತಕ ನೋಡೋದು ಅಷ್ಟೇ ಇಂಪಾರ್ಟೆಂಟ್. ಅಂದರೆ ಬ್ಲಡ್ ಹಾರೋಸ್ಕೋಪ್, ನಾಟ್ ನೀವು ಹುಟ್ಟಿರೋ ಟೈಮು, ಡೇಟ್, ಅದರ ಜಾತಕ ನೋಡೋದು ಮಾತ್ರ ಅಲ್ಲ, ಬ್ಲಡ್ ರಿಲೇಟೆಡ್, ಅಂದರೆ ಈ ರೀತಿ ಥಲಸೀಮಿಯಾ ಟ್ರೇಟ್ ಅಥವಾ ಸಿಕಲ್ ಸೆಲ್ ಟ್ರೇಟ್, ಈ ರೀತಿ ಇರುವಂತಹ ಇಬ್ಬರು ಇಂಡಿವಿಜುವಲ್ಸು ಒಟ್ಟಿಗೆ ಬಂದು ಅವ್ರ ಮಗು ಮಾಡ್ಕೊಳ್ಳೋದ್ರಿಂದ ಇರೋ ರಿಸ್ಕ್ ತುಂಬ ಜಾಸ್ತಿ. ಸೊ ಇಟ್ ಇಸ್ ಅನ್ ಈಸಿಲಿ ಪ್ರಿವೆಂಟಬಲ್ ಡಿಸೀಸ್ ಇಫ್ ವಿ ಫಾಲೋ ವಾಟ್ ಹ್ಯಾಸ್ ಟು ಬಿ ಫಾಲೋಡ್. ಅಂದರೆ ಇಬ್ಬರದನ್ನು ಬ್ಲಡ್ ಟೆಸ್ಟ್, ಅಟ್ಲೀಸ್ಟ್ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ, ಐಡಿಯಾ ಇತ್ತು ಇಬ್ರಿಗೂ ಸಿಕಲ್ ಸೆಲ್ ಟ್ರೇಟ್ ಇದೆ ಅಂತ ಐಡಿಯಾ ಇತ್ತು ಅಂತ ಹೇಳಿದ್ರೆ, ಇಟ್ ಇಸ್ ಬೆಟರ್ ಫಾರ್ ದೆಮ್ ಟು ಫೈಂಡ್ ಅ ಪಾರ್ಟ್ನರ್ ಹೂ ಇಸ್ ನಾಟ್ ಅ ಸಿಕಲ್ ಸೆಲ್ ಟ್ರೇಟ್. ಆಗ ಈ ದೊಡ್ಡ ಕಾಯಿಲೆ, ಇಟ್ ಇಸ್ ಅ ಡೆಡ್ಲಿ ಡಿಸೀಸ್, ಇದನ್ನ ನಾವು ಕಂಪ್ಲೀಟ್ ಆಗಿ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಇನ್ಫ್ಯಾಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ತಗೊಂಬಂದಿರೋ ಇನಿಷಿಯೇಟಿವ್, ಒನ್ ಆಫ್ ದ ರೀಸನ್ಸ್ ವಿ ಸೆಲೆಬ್ರೇಟ್ ಸಿಕಲ್ ಸೆಲ್ ಅವೇರ್ನೆಸ್ ಡೇ ಅಂದ್ರೆ, ಬೈ 2047 ಇಂಡಿಯಾದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಇರಲೇಬಾರದು, ಆ ರೀತಿ ನಿರ್ಮೂಲ ಮಾಡುವಂತಹ ಇನಿಷಿಯೇಟಿವ್ ಇಂದ ದೇ ಹ್ಯಾವ್ ಸ್ಟಾರ್ಟೆಡ್ ದೀಸ್ ಅವೇರ್ನೆಸ್ ಕ್ಯಾಂಪೇನ್ಸ್. ಓಕೆ ಡಾಕ್ಟರ್, ಈಗ ಸಿಕ್ಕಲ್ ಸೆಲ್ ಅನಿಮಿಯಾ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗತ್ತೆ? ಈಗ ಒಂದು ಹೇಳ್ದಂಗೆ ಗಂಡ ಹೆಂಡತಿ ಇದ್ದಾಗ ಬೇರೆ ಕಂಟ್ರಿಲೆಲ್ಲ ಆತರ ಫೆಸಿಲಿಟಿ ಇರ್ಬೋದು, ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ. ಇಂಡಿಯಾದಲ್ಲಿ ಫೆಸಿಲಿಟೀಸ್ ಇದೆ, ಬಟ್ ಅವೇರ್ನೆಸ್ ಇಲ್ಲ. ಸೊ ಜನರಿಗೆ ಇದ್ರ ಬಗ್ಗೆ ಆದಷ್ಟು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿ, ಅವರು ದೇ ಶುಡ್ ಗೋ ಫಾರ್ವರ್ಡ್ ಫಾರ್ ಟೆಸ್ಟಿಂಗ್. ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮಗೆ ತಕ್ಷಣ ಆಟೋಮ್ಯಾಟಿಕ್ ಆಗಿ ಗೊತ್ತಾಗುತ್ತೆ, ಓಕೆ ನನಗೆ ಸಿಕಲ್ ಸೆಲ್ ಟ್ರೇಟ್ ಇದೆ ಅಂದ್ರೆ ಯು ಕ್ಯಾನ್ ಪ್ಲಾನ್ ಇನ್ ದ ಫ್ಯೂಚರ್. ಅಂದ್ರೆ ನನ್ನ ಪಾರ್ಟ್ನರಿಗೆ ಸಿಕಲ್ ಸೆಲ್ ಟ್ರೇಟ್ ಇರಬಾರ್ದು. ಇಫ್ ಯು ಹ್ಯಾವ್ ದಟ್ ಅವೇರ್ನೆಸ್, ಯು ಕ್ಯಾನ್ ಡೆಫಿನೆಟ್ಲಿ ಪ್ರಿವೆಂಟ್. But once you're already in a marriage and after they are pregnant, if you find out, avaga then not much you can do to prevent it. Andre you can probably idna tegibekagate, but adu bitre there is not much you can do to prevent it. Okay. Prevention is the best step, of course, but prevention has to be done one step earlier. ಓಕೆ. ಡಾಕ್ಟರ್, ಈಗ ಸಿಕ್ಕಲ್ ಸೆಲ್ ಅನಿಮಿಯಾ ಇತ್ತು ಅಂತ ಹೇಳಿದ್ರೆ ಅವರ ಲೈಫ್ ಸ್ಟೈಲ್ ಅನ್ನು ಹೇಗೆ ಚೇಂಜಸ್ ಮಾಡ್ಕೋಬೇಕಾಗುತ್ತೆ? ಸೊ ನ್ಯೂಟ್ರಿಷನ್ ಪ್ಲೇಸ್ ಅ ಬಿಗ್ ರೋಲ್. ಅಂದರೆ ನಾವೇನು ಆಹಾರ ತಗೊಳ್ತೀವಿ, ದಟ್ ಡೆಫಿನೆಟ್ಲಿ ಪ್ಲೇಸ್ ಅ ಹ್ಯೂಜ್ ರೋಲ್ ಇನ್ ದ ವೆಲ್ ಬೀಯಿಂಗ್. ಅಂದರೆ ನಮ್ಮ ಎಕ್ಸಿಸ್ಟೆನ್ಸ್ ಮೇಲೆ ಇಟ್ ಪ್ಲೇಸ್ ಫಾರ್ ಎನಿಬಡಿ. ಬಟ್ ಈ ರೀತಿ ಸಿಕಲ್ ಸೆಲ್ ಅನಿಮಿಯಾ ಇರುವಂಥ ಪೇಷಂಟ್ಸ್ಗೆ ಇಟ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್. ಅಂದರೆ ಅವರು ಪೌಷ್ಟಿಕವಾಗಿರೋ ಆಹಾರವನ್ನು ತಗೋಬೇಕು. ವಿಟಮಿನ್ ಡಿಫಿಷಿಯನ್ಸೀಸ್, ಆದಷ್ಟು ಐರನ್, B12 ವಿಟಮಿನ್ ಡಿಫಿಷಿಯನ್ಸೀಸ್ ಇರಬಾರ್ದು. ದೇ ಶುಡ್ ಹ್ಯಾವ್ ಎಕ್ಸ್ಟ್ರಾ ಕ್ಯಾಲ್ಶಿಯಂ ತಗೋಬೇಕಾಗುತ್ತೆ ಅವರು. ಅದರ್ ದನ್ ದ್ಯಾಟ್, ತುಂಬ ತೀರಾ ಬಿಸಿಲಿರುವಂಥ ಜಾಗಗಳಿಗೆ ಟೆಂಪ್ರೇಚರ್ ವೇರಿಯೇಷನ್ಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ತುಂಬ ಕ್ರೌಡ್ ಇರೋ ಜಾಗ, ತೀರಾ ಮಾರ್ಕೆಟಿಗೆ ಹೋಗೋದು, ಮಾಲಿಗೆ ಹೋಗೋದು, ಇನ್ಫೆಕ್ಷನ್ಸ್ ಬರದೇ ಇರೋ ಹಾಗೆ ದೇ ಹ್ಯಾವ್ ಟು ಪ್ರಿವೆಂಟ್. ಅಪಾರ್ಟ್ ಫ್ರಮ್ ದಿಸ್, ಆಸ್ ಐ ಸೆಡ್, ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಅವ್ರು ಯೂಶಲಿ ದೇ ಕ್ಯಾನ್ ಗೋ ಟು ವರ್ಕ್, ಬಟ್ ದೇ ಹ್ಯಾವ್ ಟು ಮಾನಿಟರ್ ದ ಸಿಂಪ್ಟಮ್ಸ್. ಈಗ ನನಗೆ ಅವ್ರಿಗೆಲ್ಲಾದ್ರೂ ಪೇನ್ ಶುರು ಆಯಿತು, ಬೋನ್ಸ್ ಒಳಗಡೆಯಿಂದ ಪೇನ್ ಇದೆ ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಪೇನ್ ಇದೆ, ನಾಟ್ ಟು ಇಗ್ನೋರ್ ಇಟ್ ಫಾರ್ ಟೂ ಲಾಂಗ್. ಈಗ ನನಗೆ ನಿಮಗೆ ತಲೆನೋವು ಬಂತು ಅಂತ ಹೇಳಿದ್ರೆ, ಓಕೆ ನಾನು ಇವತ್ತೊಂದು ಡೋಲೋ 650 ತಗೊಂಡೆ, ನಾನು ಒಂದು ವಾರ ಬಿಟ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತೀನಿ, ದ್ಯಾಟ್ ಬೆಟರ್ ಟು ಅವಾಯ್ಡ್. ಯಾಕಂದರೆ ಅವರಿಗೆ ಪೇನ್ ಬಂತು ಅಂತ ಹೇಳಿದ್ರೆ, ಇಫ್ ದೇ ಡೋಂಟ್ ಅಡ್ರೆಸ್ ಇಟ್ ಇಮಿಡಿಯೇಟ್ಲಿ, ಅಂದರೆ ತಕ್ಷಣವಾಗಿ ಇಫ್ ದೇ ಡೋಂಟ್ ಸೀಕ್ ಮೆಡಿಕಲ್ ಅಡ್ವೈಸ್, ಇಟ್ ಕ್ಯಾನ್ ಬಿಕಮ್ ವೆರಿ ಸಿವಿಯರ್. ಆ್ಯಂಡ್ ಅವ್ರಿಗೆ ಬರೋ ಇನ್ಫೆಕ್ಷನ್ಸ್ ಕೂಡ ತಕ್ಷಣವಾಗಿ ಇಫ್ ದೇ ಡೋಂಟ್ ಅಡ್ರೆಸ್ ಇಟ್, ಇಫ್ ದೇ ಡೋಂಟ್ ಸ್ಟಾರ್ಟ್ ಆಂಟಿಬಯೋಟಿಕ್ಸ್, ಅದು ತುಂಬ ಜಾಸ್ತಿ ಸಿವಿಯರ್ ಆಗೋ ಚಾನ್ಸಸ್ ಇದೆ. ಸಿಮಿಲರ್ಲಿ ಸ್ಟ್ರೋಕ್ ಅಂತ ಏನು ಹೇಳಿದೆ, ದಟ್ ಇಸ್ ಮೋರ್ ಕಾಮನ್ ಇನ್ ದೀಸ್ ಪೇಷಂಟ್ಸ್. ಸೊ ಯಾವುದೇ ಒಂದು ಕೈ ಕಾಲಲ್ಲಿ ವೀಕ್ನೆಸ್ ಅನಿಸ್ತು, ಸಿಂಪ್ಟಮ್ಸ್ನ ಯಾವುದನ್ನು ಇಗ್ನೋರ್ ಮಾಡಬಾರ್ದು. ದಟ್ ಇಸ್ ಅ ಬಿಗ್ ಪಾರ್ಟ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನಮಗೆ ಗೊತ್ತಿರೋ ಹಾಗೆ ನಿಮ್ಮ ಹತ್ರ ಬರುವಂಥ ಪೇಷಂಟಲ್ಲಿ ಏನಾದರೂ ಮಿಸ್ಕನ್ಸೆಪ್ಷನ್ ಇದೆಯಾ ಇದ್ರ ಬಗ್ಗೆ, ಸಿಕಲ್ ಸೆಲ್ ಅನಿಮಿಯಾದ ಬಗ್ಗೆ, ಅಥವಾ ಅನಿಮಿಯಾದ ಬಗ್ಗೆ ಏನಾದರೂ ಮಿಸ್ಕನ್ಸೆಪ್ಷನ್ ಇರೋದು ಗೊತ್ತಿದೆಯಾ? ಕರೆಕ್ಟ್. ಸೊ ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್, ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಯಾರಿಗೂ ಇಲ್ಲ ಸಿಕಲ್ ಸೆಲ್ ಅನಿಮಿಯಾ. ಬಟ್ ವಾಟ್ ದೇ ಫರ್ಗೆಟ್ ಇಸ್, ಪ್ರೀವಿಯಸ್ ಜನರೇಷನ್ಸಲ್ಲಿ ಪ್ರಾಬಬ್ಲಿ ಮದರ್ ಆ್ಯಂಡ್ ಫಾದರ್ ಇಬ್ಬರಿಗೂ ಸಿಕಲ್ ಸೆಲ್ ಟ್ರೇಟ್ ಇರುವಂತಹ ಸಂದರ್ಭ ಬಂದಿಲ್ಲದೆ ಇರ್ಬೋದು. ಬಟ್ ದಟ್ ಡಸಂಟ್ ಮೇಕ್ ಇಟ್ ಕಂಪ್ಲೀಟ್ಲಿ ಇಂಪಾಸಿಬಲ್. ಈಗ ನಮಗೇನಾದರೂ ಸಸ್ಪೆಷನ್ ಇದೆ ಸಿಕಲ್ ಸೆಲ್ ಅನಿಮಿಯಾ ಇರೋದು ಅಂತ ಹೇಳಿದ್ರೆ, ನಾವು ತಕ್ಷಣ ಅದನ್ನು ಟೆಸ್ಟ್ ಮಾಡಿಸಿ ಡಯಾಗ್ನೋಸ್ ಮಾಡಬೇಕು. ಫ್ಯಾಮಿಲಿ ಹಿಸ್ಟ್ರಿ ಇಸ್ ಪಾರ್ಟ್ ಆಫ್ ಇಟ್, ಬಟ್ ಆಲ್ಸೋ ಟೆಸ್ಟಿಂಗ್ ಆ್ಯಂಡ್ ಹ್ಯಾವಿಂಗ್ ಅ ಸಸ್ಪೆಷನ್ ಇಸ್ ಅ ಬಿಗ್ ಪಾರ್ಟ್ ಆಫ್ ಇಟ್. ಅದರ್ ದನ್ ದ್ಯಾಟ್, ಅನಿಮಿಯಾ ಅಂತ ಹೇಳಿದ್ರೆ ಎಲ್ಲ ಅನಿಮಿಯಾಗೂ ಕ್ಯೂರ್ ಒಂದೇ ಅನ್ನೋಂತಹ ಕನ್ಸೆಪ್ಷನ್ ಇದೆ ಪೇಷಂಟ್ಸಿಗೆ. ಬಟ್ ನಾನು ಇವಾಗ ಅದಕ್ಕೆ ಅರ್ಲಿ ಆಸ್ ಐ ಎಕ್ಸ್ಪ್ಲೇನ್, ಅನಿಮಿಯಾದಲ್ಲಿ ಬೇರೆ ಬೇರೆ ವೆರೈಟಿಗಳಿದೆ, ಅನಿಮಿಯಾಗೆ ಬೇರೆ ಬೇರೆ ಕಾರಣಗಳಿದೆ. ನಾವು ಆ ಕಾರಣಕ್ಕೆ ತಕ್ಕಂಗೆ ಟ್ರೀಟ್ ಮಾಡಿದ್ರೆ ವಾಸಿಯಾಗುತ್ತೆ. ಪೇಷಂಟ್ಸ್ ಕೇಳ್ತಾರೆ, ಇದನ್ನು ಆಹಾರದಲ್ಲೇ ನೀವು ಟ್ರೀಟ್ ಮಾಡ್ಲಿಕ್ಕೆ ಆಗಲ್ವಾ, ನಾವು ಫುಡ್ಡಲ್ಲೇ ಚೇಂಜ್ ಮಾಡ್ಬೋದಾ, ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ತೊಗೊಂಡ್ರೆ ನನ್ನ HP ಇಂಪ್ರೂವ್ ಆಗೋದಿಲ್ವಾ? ಇಲ್ಲ, ನಿಮಗೆ ಸಿಕಲ್ ಸೆಲ್
ಅನಿಮಿಯಾ ಇತ್ತು ಅಂತ ಹೇಳಿದ್ರೆ ಅದನ್ನು ಬರೀ ಆಹಾರದಲ್ಲಿ ಸರಿ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಇಸ್ ಅ ಜೀನ್. ಸೊ ಅದನ್ನು ನಾವು ಚೇಂಜ್ ಮಾಡದೆ ನೀವು ಬರೀ ಐರನ್ ಜಾಸ್ತಿ ಇರೋದು, B12 ಜಾಸ್ತಿ ಇರೋ ಆಹಾರ ತಗೊಂಡ್ರೆ ಅದರಿಂದ ಏನು ಹೆಲ್ಪ್ ಆಗೋದಿಲ್ಲ. ಇಲ್ಲ ನಾನು ದಾಳಿಂಬೆ ತಿಂತೀನಿ ದಿನಾಗ್ಲೂ, ನಾನು ರಾಗಿ ಮುದ್ದೆ ತಿಂತೀನಿ ದಿನಾಗ್ಲೂ, ಆದರೆ ನನ್ನ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತಿಲ್ಲ. ಯಾಕಂದರೆ ನಿಮ್ಮ ಕಾರಣನೇ ಬೇರೆ. ಬೇರೆ ಐರನ್ ಡಿಫಿಷಿಯನ್ಸಿ ಇರೋರಿಗೆ ಇರೋಂತಹ ಕಾರಣನೇ ಬೇರೆ. ಸೊ ಅನ್ಲೆಸ್ ಯು ಫೈಂಡ್ ದಿ ಎಕ್ಸಾಕ್ಟ್ ಕಾಸ್ ಆ್ಯಂಡ್ ಫಿಕ್ಸ್ ಇಟ್, ನಿಮ್ಮ ಪ್ರಾಬ್ಲಮ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸಾಲ್ವ್ಡ್. ಡಾಕ್ಟರ್, ಈಗ ಸಿಕ್ಕಲ್ ಸೆಲ್ ಅನಿಮಿಯಾ ಇದ್ದಾಗ ಅವ್ರ ಕಣ್ಣನ್ನ ನೋಡ್ಬಿಟ್ಟು ಅಂದಾಜ್ ಮಾಡ್ಬೋದು ಅಂತ ಹೇಳ್ತಾರೆ, ಇದು ಹೌದಾ? ಹೌದು, ಅಂದರೆ ಸ್ವಲ್ಪ ಮಟ್ಟಕ್ಕೆ ಸರಿ. ಸೊ ಸಿಕಲ್ ಸೆಲ್ ಅನಿಮಿಯಾ ಇರುವಂಥ ಪೇಷಂಟ್ಸಿಗೆ ಜಾಂಡಿಸ್ ಜಾಸ್ತಿ ಇರುತ್ತೆ. ನಮ್ಮ ಕಣ್ಣಿನ ಬಿಳಿ ಭಾಗ ಏನಿದೆ, ಕಣ್ಗುಡ್ಡೆ ಹೊರಗಡೆ ಇರೋದು ಅಂತ ಏನು ಹೇಳ್ತೀವಿ, ಅದು ಬೆಳ್ಳಗಿರಬೇಕು. ಸೊ ಅದು ಯಾವಾಗ ಹಳದಿ ತಿರುಗುತ್ತೆ ಅದು ಜಾಂಡಿಸ್ ಅಂತ ಹೇಳ್ತೀವಿ. ಸೊ ಈ ಜಾಂಡಿಸ್ಸು ಇನ್ಫೆಕ್ಷನಿಂದ ಆಗ್ಬೋದು ಅಥವಾ ಸಿಕಲ್ ಸೆಲ್ ಅನಿಮಿಯಿಂದ ಕೂಡ ಆಗ್ಬೋದು. ಯಾವಾಗ ಈ ರೀತಿ ಜಾಂಡಿಸ್ ಕಾಣಿಸ್ಕೊಳ್ಳುತ್ತೆ, ತಕ್ಕಂಗೆ ಕರೆಕ್ಟ್ ಡಾಕ್ಟರ್ನ ಮೀಟ್ ಮಾಡಿ ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಕಮ್ ಡೌನ್. ಅದಲ್ಲದೆ ನಮ್ಮ ನಾಲ್ಗೆ ಕಲರ್, ಸೊ ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಾಲ್ಗೆ ಪಿಂಕ್ ಇರೋ ಬದಲು ಪೇಲ್ ಆಗುತ್ತೆ, ಅಂದರೆ ಲೈಟ್ ಪಿಂಕ್ ಹಾಕೊಂಡು ಬರ್ತದೆ ಅಥವಾ ಬೆಳ್ಳಗೆ ತಿರುಗುತ್ತೆ. ಸೊ ಅದನ್ನು ಕರೆಕ್ಟ್ ಟೈಮ್ಗೆ ಪಿಕಪ್ ಮಾಡಿ ಇಟ್ ಕ್ಯಾನ್ ಬಿ ಡಯಾಗ್ನೋಸ್ಡ್. ಬಟ್ ದೀಸ್ ಆರ್ ವೇಗ್ ಸಿಂಪ್ಟಮ್ಸ್, ಅಂದರೆ ಸ್ಟ್ರಾಂಗ್ ಸಿಂಪ್ಟಮ್ಸ್ ಅಂತ ಹೇಳೋದಿಲ್ಲ ನೀವು, ಬಟ್ ಈಸಿಲಿ ಡಿಟೆಕ್ಟಬಲ್. ನೀವು ಯಾರನ್ನೇ ನೋಡಿದಾಗ ಫಸ್ಟ್ ಕನೆಕ್ಷನ್ ಮಾಡೋದೇ ಅವ್ರ ಕಣ್ಣು ಜೊತೆ. ಸೊ ಯು ಕ್ಯಾನ್ ಆಕ್ಚುಲಿ ಡಿಟೆಕ್ಟ್ ಇಟ್ ಇನ್ ಅ ವೆರಿ ವೇಗ್ ವೇ, ಸಮಥಿಂಗ್ ಇಸ್ ನಾಟ್ ರೈಟ್. ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ವಿಂಡೋ ಇನ್ ಟು ದ ರೈಟ್ ಡಯಾಗ್ನೋಸಿಸ್. ಡಾಕ್ಟರ್, ನೀವು ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ತಾ ಹೇಳಿದ್ರಿ, ತಲೆನೋವು ಬರುತ್ತೆ ಅಥವಾ ತಲೆ ಸುತ್ತು ಬರ್ಬೋದು ಅಂತ. ಸೊ ಜನರಲ್ ಆಗಿ ಈ ರೀತಿಯಾದಂಥ ಸಿಂಪ್ಟಮ್ಸ್ ಎಲ್ರಿಗೂ ಕೂಡ ಬರುತ್ತೆ, ಆದರೆ ಪರ್ಟಿಕ್ಯುಲರ್ಲಿ ಇದು ರಕ್ತಹೀನತೆಗೆ ಬರ್ತಾ ಇದೆ ಅಥವಾ ಸಿಕ್ಕಲ್ ಸೆಲ್ ಅನಿಮಿಯಾಕ್ಕೆ ಬರ್ತಾ ಇದೆ ಅಂತ ಹೇಗೆ ನಾವು ಫೈಂಡ್ ಔಟ್ ಮಾಡೋದಕ್ಕಾಗುತ್ತೆ? ಯಾಕಂದ್ರೆ ನಾವು ಸಡನ್ ಆಗಿ ಒಂದ್ಸತಿ ಸೋಷಿಯಲ್ ಮೀಡಿಯಾಗೆ ಹೋಗಿ ನೋಡಿದಾಗ ನಮಗೆ ಭಯ ಆಗುತ್ತೆ, ಯಾಕಂದ್ರೆ ಒಂದು ಸಿಂಪ್ಟಮ್ ತುಂಬಾ ಹೆಲ್ತ್ ಇಶ್ಯೂಸ್ ಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನಾವು ಮೆಂಟಲಿ ಡೌನ್ ಆಗೇ ಆಗ್ತೀವಿ, ಈ ರೋಗ ಇರ್ಬೋದಾ, ಈ ಡಿಸೀಸ್ ಇರ್ಬೋದಾ ಅಂತ. ಸೊ ಎಕ್ಸಾಕ್ಟ್ಲಿ ಇದೇ ಇದೆ ಅಂತ ನಮಗೆ ಪ್ರೆಡಿಕ್ಟ್ ಮಾಡೋದಕ್ಕಾಗತ್ತಾ, ಹೇಗೆ? ನೀವು ಯಾವಾಗಲೂ ಒಂದು ಸಿಂಪ್ಟಮ್ನ ಹಾಕಿ ನೀವು ಗೂಗಲಿಗೆ ಹಾಕಿದರೆ, ಎಸ್ ಇಟ್ ವಿಲ್ ಗಿವ್ ಯು ಅ ಲಿಸ್ಟ್ ಆಫ್ ಪ್ರಾಬಬ್ಲಿ 20+ ಪ್ರಾಬ್ಲಮ್ಸ್. ದಟ್ ಇಸ್ ವೇರ್ ಮೆಡಿಕಲ್ ಎಕ್ಸ್ಪರ್ಟೀಸ್ ಕಮ್ಸ್ ಇನ್ ಹ್ಯಾಂಡ್. ಅಂದರೆ ನಿಮಗೆ ಒಂದೇ ಸಿಂಪ್ಟಮ್ ಕ್ಯಾನ್ ಬಿ ದೇರ್. ಇವಾಗ ಫಾರ್ ಎಕ್ಸಾಂಪಲ್ ಸುಸ್ತಾಗೋದು, ನಾವೇನು ಮಾತಾಡಿದ್ವಿ, ಇಟ್ ಕ್ಯಾನ್ ಹ್ಯಾಪನ್ ಅನಿಮಿಯಾ, ರಕ್ತಹೀನತೆಯಲ್ಲಿ ಆಗ್ಬೋದು, ಸಿಕಲ್ ಸೆಲ್ ಅನಿಮಿಯಲ್ಲಿ ಆಗ್ಬೋದು, ಹಾರ್ಟ್ ಫೇಲ್ಯೂರ್ನಲ್ಲಿ ಆಗ್ಬೋದು, ಲಂಗ್ಸಲ್ಲಿ ಇನ್ಫೆಕ್ಷನ್ ಇದ್ದರೆ ಅದರಲ್ಲಿ ಆಗ್ಬೋದು, ಕಿಡ್ನಿ ಫೇಲ್ಯೂರಲ್ಲಿ ಆಗ್ಬೋದು. ಸೊ ಇದು ಯಾವ ಕಾರಣದಿಂದ ಆಗ್ತಿದೆ ಅಂತ ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಟ್ ಕ್ಯಾನ್ ಬಿ ಅ ಸಿಂಪಲ್ ಪ್ರಾಬ್ಲಮ್. ಇವಾಗ ಐರನ್ ಡಿಫಿಷಿಯನ್ಸಿ ಇತ್ತು, ಅದನ್ನು ನೀವು ಟ್ಯಾಬ್ಲೆಟ್ಸಿಂದ ಟ್ರೀಟ್ ಮಾಡುವಂತಹ ಸಣ್ಣ ಪ್ರಾಬ್ಲಮ್ ಆಗಿರ್ಬೋದು, ಅದರಿಂದನೂ ನಿಮಗೆ ಹಿಮೋಗ್ಲೋಬಿನ್ 5-6 ಹೋಗಿ ಸಿಂಪಲ್ ಟ್ರೀಟ್ಮೆಂಟ್ ವಾಸಿ ಆಗುವಂಥ ಕಾಯಿಲೆ ಆಗಿರ್ಬೋದು. ಅಥವಾ ಸಿಕಲ್ ಸೆಲ್ ಅನಿಮಿಯಾ ಅಂತಹ ದೊಡ್ಡ ಕಾಯಿಲೆ ಆಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂತಹ ದೊಡ್ಡ ಪ್ರೊಸೀಜರ್ ಬೇಕಾಗಿರುವಂಥ ಮೆಡಿಕಲ್ ಕಂಡೀಷನ್ ಕೂಡ ಆಗಿರ್ಬೋದು. ಸೊ ಬರೀ ಗೂಗಲಲ್ಲಿ ಒಂದು ಸಿಂಪ್ಟಮ್ ಹಾಕಿದರೆ ನಿಮಗೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಯು ದ ಕಾಂಪ್ರಿಹೆನ್ಸಿವ್ ಆನ್ಸರ್. ನಿಮಗೆ ಡಯಾಗ್ನೋಸಿಸ್ ಕೂಡ ಕೊಡೋದಿಲ್ಲ. ಆರ್ ಸಮ್ಟೈಮ್ಸ್ ಇಟ್ ಮೇ ಗಿವ್ ಅ ವೆರಿ ಬಿಗ್ ಡಯಾಗ್ನೋಸಿಸ್ ವಿಚ್ ಇಸ್ ನಾಟ್ ನೆಸೆಸರಿ. ಎಷ್ಟೋ ಜನ ಬರ್ತಾರೆ ನಮ್ಮ ಹತ್ರ, ನನಗೆ ತಲೆನೋವು ಒಂದು ವಾರದಿಂದ ಇದೆ, ಬಟ್ ನಮಗೆ ನಾನು ಸರಿಯಾಗಿ ಇದು ಮಾಡಿಲ್ಲ, ಸೊ ನಾನು ಗೂಗಲಲ್ಲಿ ನೋಡಿದೆ ನನಗೇನಾದರೂ ಬ್ರೈನ್ ಟ್ಯೂಮರ್ ಇದೆಯಾ. ವಾಟ್ ವಿ ಡೂ, ನಾವು ಕೆಲವೊಂದು ಬ್ಲಡ್ ಟೆಸ್ಟ್ನ ಬರಿತೀವಿ ಅಥವಾ ಒಂದು ಸ್ಕ್ಯಾನ್ ಬರಿತೀವಿ, ದೇ ಹ್ಯಾವ್ ಲೋ ಹಿಮೋಗ್ಲೋಬಿನ್, ಅದರಿಂದನೇ ತಲೆನೋವು ಬಂತು ಅಂತ ಹೇಳಿದ್ರೆ ಇಟ್ ಇಸ್ ಈಸಿಲಿ ಕ್ಯೂರಬಲ್. ಸೊ ಕಾರಣ ಏನು, ಯಾವ ಕಾರಣದಿಂದಾಗಿ ಕರೆಕ್ಟ್ ತಲೆನೋವು ಬರ್ತಾ ಇದೆ ಅಥವಾ ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್ ಬರ್ತಾ ಇದೆ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಗೂಗಲ್ ಇಸ್ ನಾಟ್ ದಿ ಆನ್ಸರ್ ಟು ಆಲ್ ಆರ್ ಕ್ವೆಶ್ಚನ್ಸ್, ಆಲ್ದೋ ಗೂಗಲ್ ಥಿಂಕ್ಸ್ ಸೊ, ಬಟ್ ಗೂಗಲ್ ಇಸ್ ನಾಟ್ ದಿ ಆನ್ಸರ್ ಟು ಎವ್ರಿಥಿಂಗ್. ಸೊ ಫಸ್ಟ್ ಗಾಬರಿ ಆಗೋದಕ್ಕಿಂತ ಮುಂಚೆ ನಾವು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ, ಅಂಡ್ ಡಯಾಗ್ನೋಸಿಸ್ ಆದ್ಮೇಲೆ ಏನಾಗಿದೆ ಅನ್ನೋದು ಪ್ರಾಪರ್ ಆಗಿ ನಮಗೆ ಅಥೆಂಟಿಕ್ ಆಗಿ ಗೊತ್ತಾಗೇ ಆಗುತ್ತೆ. ಕರೆಕ್ಟ್. ಇನ್ನೊಂದು ವಿ ಕ್ಯಾನ್ ಅಡ್ರೆಸ್ ಇಟ್. ಎಷ್ಟೋ ಜನ ಪೇಷಂಟ್ಸ್ ದೇ ಗೆಟ್ ಬ್ಲಡ್ ಟೆಸ್ಟ್ ಡನ್, ಬಟ್ ಅದನ್ನು ಯಾರ ಹತ್ರನೂ ತೋರಿಸೋದಿಲ್ಲ, ಬಿಕಾಸ್ ದೇರ್ ಆರ್ ಸೋ ಮೆನಿ ಆನ್ಲೈನ್ ಲ್ಯಾಬ್ ಪೋರ್ಟಲ್ಸ್. ಇವಾಗ ನಾನೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ, ಈಗ 3 months ಇಂದ ಎಲ್ಲ ಮಾಡಿಸ್ದೆ. ರಿಪೋರ್ಟ್ಸ್ ಅಲ್ಲಿ ಯಾರಿಗಾದ್ರೂ ತೋರಿಸಿದ್ರಾ? ಇಲ್ಲ. ರಿಪೋರ್ಟ್ ತೊಗೊಂಡು ಹೋಗಿ ಬೀರೋಲ್ ಇಟ್ಟಿರ್ತಾರೆ. ಸೊ ಯಾರಿಗೂ ವಿ ಸಿ ಅ ಲಾಟ್ ಆಫ್ ಪೇಷಂಟ್ಸ್ ಲೈಕ್ ದಟ್. ಇಲ್ಲ ನಾನೆಲ್ಲ ಹೆಲ್ತಿ ಆಗಿದ್ದೀನಿ, ನಾನು ರಿಪೋರ್ಟ್ಸ್ ನೋಡಿದ್ದೀನಿ, ಅವರೇ ಡಿಸೈಡ್ ಮಾಡಿಬಿಡ್ತಾರೆ ದಟ್ ಆಲ್ ದ ರಿಪೋರ್ಟ್ಸ್ ಆರ್ ನಾರ್ಮಲ್. ಸೊ ಅದನ್ನ ಐ ಡೋಂಟ್ ನೋ ಇಫ್ ಯು ವಾಂಟ್ ಟು ಅಡ್ರೆಸ್ ಇಟ್, ಬಟ್ ದಟ್ ಇಸ್ ಆಲ್ಸೋ ರಾಂಗ್. ಅಂದ್ರೆ ನೀವು ಬರೀ ರಿಪೋರ್ಟ್ಸ್ ಮಾಡಿಸಿದೀರಾ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ನಾರ್ಮಲ್ ಇದೆ ಅಂತ ಅರ್ಥ ಅಲ್ಲ. ಯು ಹ್ಯಾವ್ ಟು ಶೋ ಇಟ್ ಟು ಅನ್ ಎಕ್ಸ್ಪರ್ಟ್. ಹೌದು, ಏನಾಗಿದೆ ಅನ್ನೋದು ಅವರಿಗಷ್ಟೇ, ಆ ರಿಪೋರ್ಟ್ ನೋಡಿದಾಗ ಆ ಎಕ್ಸ್ಪರ್ಟ್ ಇದ್ದವರಿಗೆ ಅಷ್ಟೇ ಗೊತ್ತಾಗುತ್ತೆ, ಡಾಕ್ಟರ್ಸ್ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. ನಾವೇ ನಾರ್ಮಲ್ ಇದೆ, ಓಕೆ ನಾರ್ಮಲ್ ಇದೆ ಅಂತ ಅನ್ಕೊಂಡಾಗ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ದೇರ್ ಮೇ ಬಿ ಅ ಬಿಗ್ ಡಯಾಗ್ನೋಸಿಸ್, ಟೆಸ್ಟ್ ಮಾಡಿನೂ ಅದು ವೇಸ್ಟ್ ಆಗಿರುತ್ತೆ. ನೀವು ಬರೀ ಟೆಸ್ಟ್ ಮಾಡಿಸಿದ ಮಾತ್ರಕ್ಕೆ ಅದು ನಾರ್ಮಲ್ ಇದೆ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಟೆಸ್ಟ್ ಮಾಡಿ ಅದರ ಇಂಟರ್ಪ್ರಿಟೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ ಆಕ್ಚುಲಿ ಎಲ್ಲ ನಾರ್ಮಲ್ ಇದೆ, ನಿಮ್ಮ ಸಿಂಪ್ಟಮಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಥವಾ ಈ ರೀತಿ ಸಂಬಂಧ ಇದೆ ಅಂತ ಪತ್ತೆ ಹಚ್ಚಿ ಅದನ್ನ ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀವಿ? ನಾವು ಬ್ಲಡ್ ತಜ್ಞರಾಗಿ ಆದಷ್ಟು ನಾವು ಏನು ಎನ್ಕರೇಜ್ ಮಾಡ್ತೀವಿ ಪೇಷಂಟ್ಸ್ಗೆ ಅಂತ ಹೇಳಿದ್ರೆ, ನಿಮ್ಮ ಸಿಂಪ್ಟಮ್ಸ್ ಬಿಫೋರ್ ಇಟ್ ಗೋಸ್ ಔಟ್ ಆಫ್ ಹ್ಯಾಂಡ್, ಅಂದರೆ ಕೈ ಮೀರಿ ಹೋಗೋದಕ್ಕಿಂತ ಮುಂಚೆ ಪೇ ಅಟೆನ್ಷನ್ ಟು ಯುವರ್ ಸಿಂಪ್ಟಮ್ಸ್. ಓಕೆ ನಿಮಗೆ ಸುಸ್ತಾಗ್ತದೆ ಅಥವಾ ತಲೆ ಚಕ್ಕರ್ ಬರ್ತಾ ಇದೆ, ಎದೆ ಬಡಿತ ಜಾಸ್ತಿ ಆಗಿದೆ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ,
ನನ್ನ ಮಕ್ಕಳನ್ನ ನೋಡ್ಕೋತಾ ಇದ್ದೀನಿ, ನಾನು ಡಾಕ್ಟರ್ ಹತ್ರ ಏನಕ್ಕೆ ಹೋಗಬೇಕು, ನಾನೇ ಆಹಾರದಲ್ಲಿ ಫಿಕ್ಸ್ ಮಾಡ್ತೀನಿ, ಸೆಲ್ಫ್ ಮೆಡಿಕೇಶನ್ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಸಮ್ ಆಫ್ ದೀಸ್ ಆ್ಯಕ್ಚುಲಿ ಹ್ಯಾವ್ ಬಿಗ್ ಇಂಪ್ಲಿಕೇಶನ್ಸ್. ಅಂದರೆ ಕೆಲವೊಂದು ಡಯಾಗ್ನೋಸಿಸ್ಗೆ ಯಾವುದು ದೊಡ್ಡ ಕಾರಣಗಳಿದೆಯೋ, ಲೈಕ್ ಬ್ಲಡ್ ಕ್ಯಾನ್ಸರ್, MDS ಅಥವಾ ಈ ರೀತಿ ಸಿಕಲ್ ಸೆಲ್ ಅನಿಮಿಯಾ, ಇದನ್ನು ನಾವು ಮಿಸ್ ಮಾಡಿ ಅರ್ಲಿ ಸ್ಟೇಜಸ್ಸಲ್ಲಿ ಮಿಸ್ ಮಾಡಿಬಿಟ್ರೆ ಟ್ರೀಟ್ಮೆಂಟ್ ಬಿಕಮ್ಸ್ ವೆರಿ ವೆರಿ ಕಾಂಪ್ಲಿಕೇಟೆಡ್. ಸೊ ಆದಷ್ಟು ಬೇಗ ಡಯಾಗ್ನೋಸ್ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಹ್ಯಾಸ್ ಟು ಬಿ ಟೇಕನ್ ಬೈ ದ ಪೇಷಂಟ್. ಯಾವುದೇ ಸಿಂಪ್ಟಮ್ನು ನೀವು ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಏನೇ ಡೌಟ್ ಇದ್ರೂ ಯು ಅಪ್ರೋಚ್ ಯುವರ್ ಡಾಕ್ಟರ್ ಆ್ಯಂಡ್ ಮೇಕ್ ಶ್ಯೂರ್ ಇಟ್ ಇಸ್ ಡಯಾಗ್ನೋಸ್ಡ್ ಆ್ಯಂಡ್ ಟ್ರೀಟೆಡ್ ಅಟ್ ದ ರೈಟ್ ಟೈಮ್. ಓಕೆ, ಹಾಗಾಗಿ ಸಿಂಪ್ಟಮ್ಸ್ ಬಂದಾಗಲೇ ಅದನ್ನ ಕಂಡು ಹಿಡಿದು ಅಥವಾ ಡೌಟ್ ಬಂದಾಗ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿದಾಗ ಡೆಫಿನೆಟ್ಲಿ ಒಂದು ವೇಳೆ ಅನಿಮಿಯಾ ಇತ್ತು ಅಂತ ಹೇಳಿದ್ರೆ ಅಥವಾ ಸಿಕ್ಕಲ್ ಸೆಲ್ ಅನಿಮಿಯಾ ಇತ್ತು ಅಂತ ಹೇಳಿದ್ರು ಕೂಡ ಒಂದು ಡೌಟ್ ಬಂತು ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಹಾಸ್ಪಿಟಲ್ಗೆ ಹೋಗಿ ಡಯಾಗ್ನೋಸಿಸ್ ಮಾಡಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಲಾಂಗ್ ಟರ್ಮ್ ಎಫೆಕ್ಟ್ ಆಗೋದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಿಮಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಅದರ ಜೊತೆಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಂದ್ರೆ ಏನು, ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಅನುವಂಶೀಯವಾಗಿ ಬಂದ್ರೆ ಅದನ್ನ ತಡೆಯೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಿಮಿಯಾ, ಅದರ ಜೊತೆಗೆ ಸಿಕ್ಕಲ್ ಸೆಲ್ ಅನಿಮಿಯಾ, ಸೊ ಈ ರಕ್ತಹೀನತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.